ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಪತಿ ಹೇಳಿದ್ದಾನೆ, ಆ ಬ್ರಾಹ್ಮಣ ಕುಟುಂಬದಲ್ಲಿ ಏಕೆಂದರೆ ನನಗೆ ಪತ್ನಿಯನ್ನು ಅವರ ಕಡೆ ಕಳಿಸಿ ಪತ್ನಿಯನ್ನು ಕಲ್ಕೊಳ್ಳುವುದು ಇಷ್ಟವಿಲ್ಲ. ಅದರಿಂದ ಕಷ್ಟ ಆಗ್ತದೆ ಈ ಮಕ್ಕಳನ್ನು ಬೆಳೆಸುವುದು. ಇದೆಲ್ಲ ನನಗೆ ಮಗನನ್ನು ಬಿಡೋಣ ಅಂದರೆ ಅದು ಧರ್ಮರಕ್ಷಕ, ಮಗನಿಂದ ಪಾಪ ಆಗುತ್ತದೆ. ಮಗನನ್ನೇ ಕಲ್ಕೊಂಡು ಬಿಟ್ಟರು. ಮಗಳನ್ನು ಕೊಟ್ಟು ಬಿಡೋಣ ಅಂದರೆ ಮಗಳಿನಿಂದ ಬೆಳೆಸಿದ್ದರೆ ನಮಗೆ ಯಾವ ಪುಣ್ಯ ಬರುತ್ತದೋ ಅದು ಕಲ್ಕೊಂಡು ಬಿಡ್ತೀವಿ. ಅದರಿಂದಲೂ ನನಗೆ ಪಾಪ. ಹೇಗೇನು ನಾನೇ ಹೋಗೋಣ ಅಂದರೆ ನಾನು ಹೋದರೆ ಇವರೆಲ್ಲರೂ ನಾನಿಲ್ಲದೆ ಬದುಕಕ್ಕಾಗಲ್ಲ. ಮಕ್ಕಳು ಚಿಕ್ಕವರು, ಆ್ಯಂಡ್ ದೆನ್ ಪತ್ನಿ, ಇವರು ಜೀವಿಸುವುದು ಕಷ್ಟವಾಗ್ತದೆ. ಏನು ಮಾಡಬೇಕು? ಬದುಕಕ್ಕಾಗಲ್ಲ, ಸಾಯಕ್ಕಾಗಲ್ಲ. ಅಯ್ಯೋ ಹೀಗೆ ಬಂತೆ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ ಎಂದು ಸುಮ್ಮನೆ ಅತ್ತು ನಿಂತಿರುತ್ತಾರೆ. ಅಹೋ ಕಷ್ಟಂ ಎಂದು ಹೇಳ್ತಾನೆ. ಆತ್ಮ ಯೇಷಾಂಚ ಅನ್ಯತಮತ್ಯಾಗೆ, ಇವರ ಮುಬ್ಬರಲ್ಲಿ ಯಾವ ಒಬ್ಬರನ್ನು ಬಿಟ್ಟರೂ ನೃಶಂಸೋ ಗರ್ಹಿತೋ ಬುಧೈ. ಜನರೆಲ್ಲ ಹೇಳ್ತಾನೆ, ಏನಪ್ಪ ಇಷ್ಟು ಕ್ರೂರ, ಮಗನನ್ನು ಸಾಯಿಸಿದ ಎಂದು ಹೇಳ್ತಾನೆ. ಮಗಳನ್ನು ಕೊಟ್ಟರೆ ಏನಪ್ಪ, ಇವನ ಅಪ್ಪನೇ ಮಗಳನ್ನು ಪ್ರಾಣ ಕೊಟ್ಟ ಬಕಾಸುರನಿಗೆ ಎಂದು ಹೇಳ್ತಾನೆ. ಪತ್ನಿಯನ್ನು ಬಿಟ್ಟರೆ ಜನರೆಲ್ಲ ನನ್ನನ್ನು ಬೈಯುತ್ತಾರೆ. ಆಯಿತು ನಾನೇ ಹೋಗೋಣ ಅಂದರೆ ಅಯ್ಯೋ ತಾನೇ ಸತ್ತು ಹೋಗಿ ಇವರನ್ನು ಅನಾಥ ಮಾಡಿದ ಎಂದು ಅದು ಹೇಳ್ತಾರೆ. ಅದು ಏನು ಮಾಡೋದು, ಏನು ಮಾಡಿದ್ದರೂ ತಂದರೆ. ಆದ್ದರಿಂದ ಆತ್ಮತ್ಯಾಗೆ ಕೃತೆ ಚೇಮೆ ಮರಿಷ್ಯಂತಿ ಮಯಾವಿನ. ನಾನೇ ತ್ಯಾಗ ಮಾಡಿದ್ದರೆ, ನಾನೇ ಪ್ರಾಣ ಬಿಟ್ಟರೆ ನಾನಿಲ್ಲದೆ ಇವರು ಬದುಕುವುದು ಕಷ್ಟ. ಆದ್ದರಿಂದ ಏನು ಮಾಡಲಿ? ಸಕೃಚ್ರಮಹಮಾಪನ್ನೋ. ಅಯ್ಯೋ ಎಂಥ ಭಯಂಕರ ಕಷ್ಟ ಬಂತೆ. ನ ಶಕ್ತಸ್ತರ್ತು ಮಾಪದಂ. ಈ ಆಪದವನ್ನು ದಾಟುವುದು ಅಶಕ್ಯವಾಗುತ್ತಾ ಇದೆ. ಈ ಆಪದಕ್ಕೆ ಉಪಾಯವೇನು? ಯಾವ ದಾರಿಯಿಂದ ಅದು ಇದು ಎಲ್ಲ ಮಾಡಿಕೊಳ್ಳಬಹುದು? ದಾರಿ ಇಲ್ಲ. ಅಹೋ ಧಿಕ್ಕಾಂ ಗತಿಂ ತ್ವದ್ಯ ಗಮಿಷ್ಯಾಮಿ ಸ ಬಾಂಧವ. ಅದರಿಂದ ಬಂಧುಗಳ ಜೊತೆಗೆ ನನಗೆ ದುರ್ಗತೆ ಆಗುತ್ತದೆ. ಇಹ ಜನ್ಮ ನಾಶವಾಗುತ್ತದೆ, ಮುಂದಿನ ಜನ್ಮ ನಾಶವಾಗುತ್ತದೆ. ಅಂದರೆ ಇಹ ಜನ್ಮ ಮುಂದಿನ ಜನ್ಮ ಎರಡು ಜನ್ಮಗಳು. ಅಂದರೆ ಪ್ರಾಣ ಬಿಟ್ಟ ನಂತರ ಸದ್ಗತಿ ಆಗಲ್ಲ, ಬದುಕಿರುವಾಗ ಅದೀಗ ದುಃಖ. ಎರಡು ಬಗೆನೂ ಸರ್ವನಾಶನೇ ಇದೆ. ಅಯ್ಯೋ ಏನು ಗತಿ ಬಂತು ನನಗೆ. ಸರ್ವೈ ಸಹ ಮೃತಂ ಶ್ರೇಯೋ ನತು ಮೇ ಜೀವಿತಂ ಕ್ಷಮಂ. ಈಗ ಒಂದೇ ಅನಿಸುತ್ತಾ ಇದೆ, ಏನಂದರೆ ನಾವು ಎಲ್ಲರೂ 4 ಜನರು ಒಟ್ಟಿಗೆ ಹೋಗಿ ಬಕಾಸುರನಿಗೆ 4 ಜನರು ಒಟ್ಟಿಗೆ ತಿಂದುಬಿಡಪ್ಪ, ನಾವು ಯಾರೋ ಒಬ್ಬರನ್ನು ಬದುಕಿಸಿದ್ದರೂ ನಮಗೆ ದುಃಖವೇ, 4 ಜನರು ಒಟ್ಟಿಗೆ ತಿಂದುಬಿಡು ಎಂದು ಹೇಳಿಬಿಟ್ರೆ ಬಕಾಸುರ ಸಂತೋಷ ಪಟ್ಕೊಳ್ತಾನೆ. ಈ ಐಡಿಯಾ ಚೆನ್ನಾಗಿದೆ, ಅಬ್ಬಾ ಒಬ್ಬನು ಬೇಕಂದರೆ 4 ಸಿಕ್ಕಿಬಿಟ್ಟರಲ್ಲ, 4 ಜನರನ್ನು ತಿನ್ನಬಹುದು ಅಲ್ಲವೇ? ಕೊನೆಗೆ ಅದೇ ಹೇಳ್ತಾನೆ, ನಾವೆಲ್ಲರೂ ಹೋಗಿ ಸತ್ತು ಹೋಗೋದೇ ಒಳ್ಳೆಯದು ಅನಿಸುತ್ತಾ ಇದೆ. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಹೇಗೆ? ಈಗ ಆವಾಗ ಮುಂದಿನ ಅಧ್ಯಾಯದಲ್ಲಿ ಮುಂದಿನದೆಷ್ಟನೆಯದು? 157. ಇದೇನು 146, ಬೋರಿ 146, ಇದೇನು 157 ಗೀತಾ ಪ್ರೆಸ್. ಹಾಂ, 156ನಲ್ಲಿ ಅವನು ಹೇಳಿದ. 157ನಲ್ಲಿ ಈಗ ಇವರು ಪತ್ನಿ ಹೇಳ್ತಾಳೆ, ನ ಸಂತಾಪಸ್ತ್ವಯಾ ಕಾರ್ಯ. ಪತ್ನಿ ಹೇಳ್ತಾನೆ, ತಾವು ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ. ಪತಿಗೆ ಹೇಳ್ತಾ ಇದ್ದಾಳೆ, ಪ್ರಾಕೃತೇನೇವ ಕರ್ಹಿಚಿತ್. ಲೌಕಿಕರ ಹಾಗೆ ಶಾಸ್ತ್ರಜ್ಞಾನವಿಲ್ಲ, ಧರ್ಮಜ್ಞಾನವಿಲ್ಲ. ಏನು ಕಷ್ಟ ಕಾಲದಲ್ಲಿ ಏನೇ ಬಂದರೆ ಒಂದು ಶಾಸ್ತ್ರ 2 ಇರುತ್ತದೆ. ಸಂಸ್ಕಾರವಿರುವುದರಿಂದ ಧೈರ್ಯ ಇರುತ್ತದೆ. ಶಾಸ್ತ್ರ ಹೇಳಿರುವಂಥ ಒಂದು ಧರ್ಮ ಮಾರ್ಗ ಇರುತ್ತದೆ. ಆ ಧರ್ಮ ಮಾರ್ಗದಲ್ಲಿ ಕಷ್ಟವಾಗಿದ್ದರು ಆ ಧರ್ಮವನ್ನೇ ಆಚರಿಸಿದ್ದರೆ ಈಗ ಸ್ವಲ್ಪ ಕಷ್ಟ ಅನಿಸಿದ್ದರೂ ಮುಂದೆ ಮುಂದೆ ಒಳ್ಳೆಯದಾಗುತ್ತದೆ. ಅದರಿಂದ ಶಾಸ್ತ್ರ ಹೇಳಿದ ಯಾವುದೇ ಒಂದು ದಾರಿ ಗೊತ್ತಿದ್ದರೆ ಚಿಂತೆ ಏಕೆ? ಅದು ಕಷ್ಟ ಅನಿಸಬಹುದು, ಪ್ರಾಣ ಬಿಡೋಣ, ಅದೇ ಮುಂದೆ ಮುಂದೆ ನಮಗೆ ಒಳ್ಳೆಯದಾಗುತ್ತದೆ. ಅದರಿಂದ ತಾವೇನು ಚಿಂತೆ ಮಾಡಬೇಡಿ. ಲೌಕಿಕರಿಗೆ
ಯಾವುದು ಧರ್ಮ ಮಾರ್ಗ ಗೊತ್ತಿಲ್ಲ, ಶಾಸ್ತ್ರಜ್ಞಾನವಿಲ್ಲದ ಅತ್ಯಂತ ಪರಮ ಲೌಕಿಕರಿಗೆ ಏನು ಗೊತ್ತಿಲ್ಲ. ಪ್ರಾಕೃತೇನೈವ ಕರ್ಹಿಚಿತ್ ನಹಿ ಸಂತಾಪ ಕಾಲೋಯಂ. ನೀವು ಅದರಿಂದ ಈ ಸಮಯ ನೀವು ಸಂತಾಪ ಮಾಡುವ, ದುಃಖ ಮಾಡುವ ಸಮಯ ಅಲ್ಲ. ಧೈರ್ಯದಿಂದ ಏನು ಮಾಡಬೇಕೋ ಯೋಚನೆ ಮಾಡಿ ಮುಂದುವರಿಯುವ ಸಮಯ. ವೈದ್ಯಸ್ಯ ತವ ವಿದ್ಯತೆ. ವೈದ್ಯ ರೋಗಕ್ಕೆ ಪರಿಹಾರ ಮಾಡುವವನೇ ಹೊರತು ತಾನೇ ಅಳುತ್ತಾ ಇದ್ದರೆ ಪರಿಹಾರ ಮಾಡುವವರು ಯಾರು? ಅದನ್ನು ನೀವು ಅಳುತ್ತಾ ಇರಬೇಡಿ, ಇದಕ್ಕೇನು ತೊಂದರೆ ಇಲ್ಲ, ಸ್ವಲ್ಪ ತ್ಯಾಗ ಮಾಡಬೇಕಲ್ಲವೇ, ಅದು ಮಾಡೇ ಬಿಡೋಣ, ಏನಿದೆ. ಅವಶ್ಯಂ ನಿಧನಂ ಸರ್. ಇಲ್ಲಿ ನೋಡಿ, ಇವರ ಪತಿ ಹೇಳುವ ಮಾತುಗಳು, ಪತ್ನಿ ಮತ್ತು ಮಕ್ಕಳು ಒಬ್ಬೊಬ್ಬರು ಹೇಳ್ತಾರೆ. ಮಗಳು ಹಿರಿಯಳು, ಇನ್ನು ಸಣ್ಣ ಮಗ, 5-6 ವರ್ಷ ಮಗ ಚಿಕ್ಕವನು, ಮಗಳು ಸ್ವಲ್ಪ ಹಿರಿಯವಳು, ಸ್ವಲ್ಪ ಬುದ್ಧಿವಂತಳೆ. ಬುದ್ಧಿ ಅಂತಂದರೆ ಸ್ವಲ್ಪ ಬೆಳೆದಿದ್ದಾಳೆ. ಅವಳು ಚೆನ್ನಾಗಿ ಮಾತಾಡ್ತಾಳೆ. ಈ ಮಗುಗೆ ಇನ್ನೂ ಅಷ್ಟು ಗೊತ್ತಿಲ್ಲ, ಅವ್ರು ಏನೇನೋ ಮಾತಾಡ್ತಾನೆ. 5-6 ವರ್ಷ ಹುಡುಗ, ಅವ್ರಿಗೇನು ಅಷ್ಟು ಗೊತ್ತಿಲ್ಲ, ಏನೋ ಒಂದೆರಡು ಮಾತು ಹೇಳ್ತಾನೆ. ಇದರಲ್ಲಿ ಧರ್ಮ ಮಾತು ಇದೆ. ತಾಯಿ ತಂದೆಗೆ ಮಕ್ಕಳ ಮೇಲೆ, ಮಕ್ಕಳಿಗೆ ತಾಯಿ ತಂದೆ ಮೇಲೆ ಪರಸ್ಪರ ಪ್ರೇಮ ಕಂಡು ಬರ್ತಾ ಇದೆ, ತ್ಯಾಗ ಕಂಡು ಬರ್ತಾ ಇದೆ, ಧರ್ಮಬುದ್ಧಿ ಕಂಡು ಬರ್ತಾ ಇದೆ. ಇದು ಎಲ್ಲ ಮಿಕ್ಸ್ ಆಗಿ ನೋಡಬೇಕು. ಆದ್ದರಿಂದ ಇದು ಧರ್ಮಶಾಸ್ತ್ರ ಉಪದೇಶ ಅಲ್ಲ. ಸ್ವಲ್ಪ ದುಃಖ, ಸ್ವಲ್ಪ ಇನ್ನೊಂದು. ಧರ್ಮ ಅಂದರೆ ಸಾಮಾನ್ಯ ಧರ್ಮ ಅಲ್ಲ. ಇದು ಒಂದು ಸಲ ಅಲ್ಲ, 2 ಸಲ ಓದಬೇಕನ್ನಿಸುತ್ತದೆ ಈ ಶ್ಲೋಕಗಳೆಲ್ಲ. ಒಂದು ಸಲ ಅರ್ಥವಾಗಲ್ಲ. ಆಗೋಣ, ಮುಂದೆ ಆದಂಥ ಮತ್ತೊಂದು ಸಲ ಓದಿ ಹೇಳೋಣ. ಒಂದೇ ದಿವಸ ಎಲ್ಲ ಒಟ್ಟು ಓದಿ ಹೇಳ್ತೀನಿ ನಂತರ. ಇದರಲ್ಲಿ ಆಪತ್ಕಾಲ ಬಂದಿದೆ. ಆದ್ದರಿಂದ ನಾವೇನು ಮಾಡ್ತೀವಿ, ಕಷ್ಟ ಬಂದಿದೆ, ಇಲ್ಲಿಂದ ನಾವು ಎಲ್ಲೋ ಬೇರೆ ಕಡೆ ಹೋಗಲೇಬೇಕಾಗಿರುವ ಸ್ಥಿತಿ ಬಂದಿದೆ. ಇಲ್ಲಿಂದ ಎಲ್ಲಿಗೆ? ತಿರುಪತಿಗೆ ಹೋಗುವ ಸ್ಥಿತಿ ಬಂದಿದೆ, ಹಣ ಖರ್ಚಾಗುತ್ತದೆ. ಆವಾಗೇನು ಮಾಡ್ತೀವಿ, ಆಯಿತು ಕಷ್ಟ ಬಂದೇ ಬರುತ್ತಾ ಇದೆ, ತಿರುಪತಿಗೆ ಹೋಗುವುದು ತಪ್ಪುವುದೇ ಅಲ್ಲ, ಹೋಗಲೇಬೇಕಾಗ್ತಾ ಇದೆ. ಅದರಿಂದ ಏನಾಯಿತು, ಆಯಿತು, ಆ ಪುಣ್ಯಕ್ಷೇತ್ರ ಇರುತ್ತದೆ, ಅಲ್ಲಿ ಅದರ ದರ್ಶನವಾಗ್ತದೆ, ಆಗಲಿ, ಹಣ ಖರ್ಚು ಆಗಲಿ ಎಂದು ಹೇಳಿ. ಅಂದರೆ ಕೆಲವು ತಾನಾಗಿ ಬಂದಿರುವ ಅತಿ ಖರ್ಚು, ಅನಾವಶ್ಯಕ ಖರ್ಚಾಗಲಿ, ಅನಾವಶ್ಯಕ ತೊಂದರೆಯನ್ನು ಅದು ಧರ್ಮವಾಗಿಟ್ಟುಕೊಂಡು ಒಪ್ಕೊಂಡು ಬಿಡ್ತೀವಿ. ಅದು ತಾನಾಗಿ ಬಂದಿರುವ ಕಷ್ಟವನ್ನೇ ಧರ್ಮವಾಗಿಟ್ಟುಕೊಂಡು ಮಾಡ್ತೀವಿ. ಅಥವಾ ಅತಿ ತ್ಯಾಗ ಮಾಡಬೇಕಾಗಿದ್ದು ಬಂದರೆ ಈ ತ್ಯಾಗವನ್ನೇ ಧರ್ಮ ಹೇಳಿಬಿಟ್ಟು, ಆಯ್ತಪ್ಪ ಪತ್ನಿ ಹೀಗೆ ಪ್ರಾಣ ಬಿಡುವುದು ಪುಣ್ಯವೇ ಅಲ್ಲವೇ, ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನು ಪ್ರಶಂಸೆ ಮಾಡ್ತಾರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ತಾನಾಗಿ ಬಂದಿರುವ ಅನಾವಶ್ಯಕ ಅತಿ ಕಷ್ಟವನ್ನು ಒಂದು ಧರ್ಮದಿಂದ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅದು ಸಾಮಾನ್ಯ ಧರ್ಮ ಅಲ್ಲ. ಆದರೆ ಈಗ ಬೇರೆ ಗತಿ ಇಲ್ಲ, ತಾನಾಗಿ ತ್ಯಾಗ ಮಾಡುವ ಸ್ಥಿತಿ ಬಂದಿದೆ, ಆಯಿತು ಇದು ಒಳ್ಳೆಯದೇ ಎಂದು ತಿಳ್ಕೊಳ್ಳೋಣ. ಅಯ್ಯೋ ನನಗೆ ಹೀಗೆ ಬಂದಿದೆ, ಅಳುತ್ತಾ ಇದೆ. ಪ್ರಾಣ ಹೋಗುವ ಸಮಯವನ್ನು, ಅಯ್ಯೋ ಪ್ರಾಣ ಹೋಗ್ತದೆ, ನಾನು ಹೋಗಲ್ಲ ಅಂದರೆ ದುಃಖ ಹೆಚ್ಚಾಗ್ತದೆ. ಇದನ್ನೇ ಒಪ್ಪಿಕೊಂಡು ಭಗವಂತ ಕೊಟ್ಟಿದ್ದಾನೆ, ಇದು ಒಳ್ಳೆಯದೇ ತಿಳ್ಕೊಳ್ಳೋಣ, ಇದರಲ್ಲಿ ಏನೋ ಒಂದು ಸದ್ಬುದ್ಧಿ ಇಟ್ಕೊಳ್ಳೋಣ, ಇದರಿಂದ ನಮಗೇನೋ ಭಕ್ತಿಯಿಂದ ಹಾಗೆ ಪ್ರಾಣ ಬಿಟ್ಟರೆ ನಮಗೂ ಪುಣ್ಯ ಬರುತ್ತದೆ, ಆ ಕಷ್ಟವನ್ನೇ ಒಂದು ಸಾಧನೆಯಾಗಿ ಮಾಡಿಕೊಳ್ಳೋಣ, ಹಾಗೆ ಆಗುತ್ತೆ. ಅದನ್ನು ಸಮರ್ಥಿಸಿಕೊಳ್ಳುವುದು ಕಂಡು ಬರ್ತದೆ. ಪತ್ನಿ ಹೇಳ್ತಾರೆ, ಅಲ್ಲ ತಾವು ಹೋಗಬೇಡಿ, ನಾನೇ ಹೋಗ್ತೀನಿ, ನಾನು ನಿಮಗಿಂತ ಮುಂದೆ ಸತ್ತು ಹೋಗುವುದು ನನಗೆ ಅದೃಷ್ಟ ಎಂದು ಹೇಳ್ತಾರೆ. ಅಂದರೆ ಎಲ್ಲರಿಗೂ ಇದು ಒಳ್ಳೆಯದು ಎಂದಲ್ಲ. ಆಪತ್ಕಾಲದಿಂದ, ದುಃಖದಿಂದ ಅತಿಯಾಗಿ ತ್ಯಾಗ ಮಾಡುವ ಪರಿಸ್ಥಿತಿ ತಾನಾಗಿ ಒದಗಿಸಿದರೆ ಅದನ್ನೇ ಸಮರ್ಥಿಸಿಕೊಂಡು ಪಾಸಿಟಿವ್ ಭಾವದಿಂದ ಒಪ್ಪಿಕೊಂಡು ಹೋಗುವುದು ಅದು ಕಂಡು ಬರ್ತದೆ. ಅದರಿಂದ ಇದು ವಿಶೇಷ ಧರ್ಮ. ತ್ಯಾಗ, ಪಾಸಿಟಿವ್ ಆಗಿ ಒಪ್ಪಿಕೊಳ್ಳುವುದು, ಪರಸ್ಪರ ಪ್ರೀತಿ, ಇವೆಲ್ಲ 3-4 ಸದ್ಗುಣಗಳು ಸೇರಿಕೊಂಡು ಬಂದಿವೆ. ಇದು ಬಿಡಿಸಿ ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಜನರು, ಆಧುನಿಕ ಜನರಂತೂ ಒಂದಕ್ಕೊಂದು ಹೇಳಿಬಿಡ್ತಾರೆ, ಒಂದಕ್ಕೊಂದು ತಪ್ಪರ್ಥನೇ ಹೇಳಿಬಿಡ್ತಾರೆ ಅಲ್ಲವೇ. ಹೇಗೆ ಸೀತಾ ಅಗ್ನಿ ಪರೀಕ್ಷಾ ಸಮಯದಲ್ಲಿ ರಾಮಚಂದ್ರ ಏನೋ ತ್ಯಾಗ ಮಾಡಿದ್ದವರೇನು ಹೇಳ್ತಾನೆ, ನೋಡು ಇಷ್ಟು ದುಷ್ಟ ಅವರನ್ನು ನೋಡಿ ಬಿಟ್ಟ ಎಂದು ಹೇಳ್ತಾನೆ. ಅಲ್ಲಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಮಾಡುವಂಥದ್ದಲ್ಲ, ಅದೊಂದು ಸ್ಪೆಷಲ್ ಆಪತ್ಕಾಲ ಬಂದುಬಿಟ್ಟಿದೆ. ಆಪತ್ಕಾಲಕ್ಕೆ ಅನುಗುಣವಾಗಿ ಏನದು ಒಂದು ಅತಿ ಸಾಹಸ ಕರ್ಮ ಆಗುತ್ತದೆ. ಸಾಮಾನ್ಯ ಕಾಲದಲ್ಲಿ ಮಾಡಲ್ಲ. ವಿಶೇಷ ಪರಿಸ್ಥಿತಿ ಬಂದಾಗ ವಿಶೇಷವಾಗಿ ಸಾಹಸವಾಗಿ ಕೆಲಸ ಮಾಡ್ತೀವಿ. ಅದು ನೋಡದೆ ಎಲ್ಲರೂ ಒಂದೇ ಮಾತಾಡ್ತಾರೆ, ಎಲ್ಲರೂ ಒಂದೇ ಬಗೆ ಇರುತ್ತದೆ.
ಆ ಕಷ್ಟಕಾಲ ಬಂದಾಗ ಏನೋ ಭಯಂಕರ ನಿರ್ಣಯ ತಗೊಳ್ಳಬೇಕಾಗ್ತದೆ, ಏನೋ ಸಾಹಸದಿಂದ ಭಯಂಕರವಾದ ನಿರ್ಣಯ ಮಾಡಬೇಕಾಗ್ತದೆ. ಅಂಥದ್ದೇ ಇವಳದು. ಈಗ ನೋಡಿ ನಿಮಗೆ ಗೊತ್ತಾಗ್ತದೆ. ನೀವೇನು ಅವರು ಎಲ್ಲರೂ ದುಃಖ ಪಡ್ಕೊಂಡು ಪತಿಯೇ ಅಳುತ್ತಾ ಇದ್ದರೆ ಇವರೇನು ಮಾಡಬೇಕು? ತಾನು ಅಳುತ್ತಾ ಇದ್ದರೆ ಒಳ್ಳೆಯದೇ? ತಾನು ಧೈರ್ಯದಿಂದ ತೋರಿಸ್ತಾರೆ. ಅಯ್ಯೋ ಇದಕ್ಕೆ ನೀವೇಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಿ, ಪ್ರಾಣ ಹೋಗುವುದಲ್ಲವೇ, ನಾನು ಹೋಗ್ತೀನಿ, ನಿಮಗೇಕೆ, ನೀವೇ ಇರಿ, ಏಕೆ ನಾನೇ ಹೋಗುವುದು ಒಳ್ಳೆಯದು ಎಂದು ಹೇಳ್ತಾರೆ. మరి ಯಾರಿಗೆ ಪ್ರಾಣ ಬಿಡುವುದು ಇಷ್ಟವಾಗ್ತದೆ? ಇಲ್ಲ. ಆದರೆ ತಾನು ಪ್ರಾಣ ಬಿಡುವುದು, ತಾನು ಹೋಗ್ತೀನಿ ಅಂದರೆ ಪತಿಯವರೆಲ್ಲರೂ ಬಿಡಲ್ಲವಲ್ಲ. ಅದಕ್ಕೋಸ್ಕರ ಸಮರ್ಥಿಸಿಕೊಂಡು ನೀವೇನು ಚಿಂತೆ ಮಾಡಬೇಡಿ, ಇದು ನನಗೆ ಅದೃಷ್ಟವೇ, ನನಗೆ ಒಳ್ಳೆಯದಾಯಿತು, ನಾನು ಸಂತೋಷದಿಂದ ಹೋಗ್ತಾ ಇದ್ದೀನಿ ಎಂದವರಿಗೆ ಒಪ್ಪಿಸಿದರೆ ನನ್ನನ್ನು ಬಿಡ್ತಾರೆ. ಅದಕ್ಕೋಸ್ಕರ ಇದು ಧರ್ಮವೇ, ಪತಿಗೋಸ್ಕರ ತ್ಯಾಗ ಮಾಡುವುದು ನನ್ನ ಧರ್ಮ. ಅದರಿಂದ ಇದು ನೋಡಿ, ಹಿಂದಿನವರು ಆ ಪೂರ್ವ ಕಾಲದಲ್ಲಿ ಹೀಗೆ ಪತಿಗೋಸ್ಕರ ಏನೇನೋ ಮಾಡಿದ್ದಾರೆ, ನಾನು ಪ್ರಾಣ ತ್ಯಾಗ ಮಾಡ್ತೀನಿ, ಇದು ನನಗೆ ಪುಣ್ಯ, ನೀವೇನು ಬೇಜಾರು ಮಾಡಿಕೊಳ್ಳು, ನಾನು ಹೋಗ್ತೀನಿ. ಅಂದರೆ ಬಂದಿರುವ ಕಷ್ಟಕಾಲವನ್ನು ಎಷ್ಟು ಸಹನದಿಂದ ಧೈರ್ಯದಿಂದ ಒಪ್ಪಿಕೊಳ್ಳುವುದು ಅದು. ಇದರಲ್ಲಿ ಧೈರ್ಯದಿಂದ ಕಷ್ಟಕಾಲ ಬಂದು ಬಿಟ್ಟಿದೆ, ಯಾರೋ ಒಬ್ಬರು ಹೋಗಬೇಕು, ಇನ್ನೊಬ್ಬರಿಗಿಂತ ನಾನೇ ಹೋಗ್ತೀನಿ. ಇದರಲ್ಲಿ ತ್ಯಾಗ ಕಂಡು ಬರ್ತಾ ಇದೆ, ಪತಿ ಮೇಲೆ ಮಕ್ಕಳ ಮೇಲೆ ಪ್ರೀತಿ ಕಂಡು ಬರ್ತಾ ಇದೆ. ಈ ಬಂದಿರುವ ಕಷ್ಟವನ್ನು ನಾನೇನು ಹೆಚ್ಚು ಸಾಹಸ ಹೆಚ್ಚು ತ್ಯಾಗ ಏನು ಮಾಡ್ತಾ ಇಲ್ಲ, ಇದು ಸಹಜವೇ, ನನ್ನ ಅದೃಷ್ಟವೇ, ನನ್ನ ಎಂದಿಗೂ ಮಾಡುವ ಧರ್ಮವೇ ಇವತ್ತು ಮಾಡ್ತಾ ಇದ್ದೀನಿ, ಏನೂ ಹೊಸದೇನಿಲ್ಲ, ನೀವೇನು ಬೇಜಾರು, ಎಂದಿಗೂ ಪತ್ನಿ ಧರ್ಮ ಇದೆ, ಅದರಿಂದ ಮಾಡ್ತೀನಿ. ಇದು ನೋಡಿ ಜನರು ಏನು ಹೇಳ್ತಾರೆ, ಆಧುನಿಕರು ನೋಡಿ, ಪತ್ನಿ ಧರ್ಮ ಅಂದರೆ ಸತ್ತು ಹೋಗೋ ಧರ್ಮ ಅಂತೆ ನೋಡಿ, ಮಹಾಭಾರತದಿಂದ ಹೇಳಿಸ್ತಾ ಇದ್ದಾರೆ. ಈ ಆಧುನಿಕ ಇಂಗ್ಲೀಷ್ ಮೀಡಿಯಂ ಜನರು ಹಲೋ ಮಾಡಿ ಹೇಳಲ್ಲ, ಇದನ್ನು ಅವ್ರಿಗೆ ಎಲ್ಲರಿಗೂ ಗೊತ್ತಾಗಲಿ, ಇದು ನಾಗರಿಕತೆ ಅಂತೆ, ಎಲ್ಲರೂ ಎಜುಕೇಟೆಡ್ ಅಂತೆ, ಎಲ್ಲರೂ ಸಮಾನ ಅಂತೆ. 10 ಜನರನ್ನು ಪೀಡಿಸುವುದೇ ಇವರ ಸಮಾನ. ಎಜುಕೇಟೆಡ್ ಅಂದರೆ ಇದು. ಈ ರಾಕ್ಷಸತ್ವವನ್ನೇ ನಾಗರಿಕತೆ ಎಂದು ಹೇಳುತ್ತಾ ಇದ್ದಾರೆ. ಸ್ವಾಮೀಜಿ ಕಾಲದಲ್ಲಿ ಒಬ್ಬರು, ಅವನ ಹೆಸರು ಲೈಬ್ರರಿಯಲ್ಲಿದೆ, ಓದಬೇಕು ಅಂದ್ಕೊಳ್ತಾ ಇದ್ದೀನಿ, ಟೈಮ್ ಇರ್ತಾ ಇಲ್ಲ. ಸ್ವಾಮೀಜಿ ಮತ್ತೆ ಪುಸ್ತಕ ಹೆಸರು ನೆನಪಿಲ್ಲ, ಮರೆತು ಹೋದೆ. ಸಿವಿಲೈಸೇಷನ್ ಎ ಡಿಸೀಸ್ ಆ್ಯಂಡ್ ಇಟ್ಸ್ ಕ್ಯೂರ್ ಎಂದು ಹೇಳ್ತಾನೆ. ನಾಗರಿಕತೆ ಎಂಬುದು ಒಂದು ರೋಗ, ಅದಕ್ಕೆ ಪರಿಹಾರ ಎಂದು ಪುಸ್ತಕ ಸ್ವಾಮೀಜಿ ಕಾಲದಲ್ಲೇ ಪ್ರಿಂಟ್ ಆಯಿತು. ಆ ಪುಸ್ತಕ ಇಲ್ಲಿಗೆ ಬಂತು, ಸ್ವಾಮೀಜಿ ಲೈಬ್ರರಿಯಲ್ಲಿತ್ತು. ಸ್ವಾಮೀಜಿ ಅದನ್ನು ಓದಿದ್ದಾರೆ. ಸ್ವಾಮೀಜಿಗೆ ಆ ಪುಸ್ತಕ ತುಂಬ ಇಷ್ಟವಾಯಿತು. ಮತ್ತೆ ತನ್ನ ಪ್ರವಚನಗಳಲ್ಲಿ ಹೇಳ್ತಾರೆ, ಆಧುನಿಕ ನಾಗರಿಕತೆ ಅಂದರೆ ಅದೊಂದು ರೋಗ, ಆ ರೋಗಕ್ಕೆ ಪರಿಹಾರವೇನು ಎಂದು ಯಾರೋ ವಿದೇಶಿಯರು, ಯುರೋಪಿಯನ್ ಬರೆದಿದ್ದಾನೆ. ಜೇಮ್ಸ್ ಜೀನ್ಸೋ ಯಾರೋ ನೆನಪಿಲ್ಲ ಅನಿಸುತ್ತದೆ. ಸಿವಿಲೈಸೇಷನ್ ಈಸ್ ಎ ಡಿಸೀಸ್ ಆ್ಯಂಡ್ ಇಟ್ಸ್ ಕ್ಯೂರ್. ನಾಗರಿಕತೆ ಎಂಬುದು ಒಂದು ರೋಗ, ಅದಕ್ಕೆ ಔಷಧಿ, ಅದಕ್ಕೆ ಪರಿಹಾರವೇನು ಎಂದು ಸ್ವಾಮೀಜಿ ತನ್ನ ಪ್ರವಚನಗಳಲ್ಲಿ ನೋಡಿ ಮತ್ತೆ ಇದನ್ನು ಅನೇಕ ಸಲ ಹೇಳ್ತಾರೆ. ಈಗ ಇದೆ ಅದು ಏನಿಲ್ಲ, ನಾನು ಬರ್ತಾ ಇದ್ದೇನೆ ಅಂದರೆ ಅಷ್ಟೇ. ನೀವೆಲ್ಲರೂ ಎಲ್ಲ ಕೆಲಸ ನಿಂತುಬಿಟ್ಟು ಆಶ್ರಮ ಜನರು ಪ್ರವಚನಗಳೆಲ್ಲ ಪೂಜೆ ಮಾಡುತ್ತಿದ್ದರು, ಅಲ್ಲಿ ಬಂದು ಗೇಟ್ ಹತ್ತಿರ ನಿಂತ್ಕೊಳ್ಬೇಕು. ಬಂದಾಗ ನಾನು ಡೆಲಿವರ್ ಮಾಡಿದೆ, ತಗೋ ಅಂತ ಹೇಳ್ತಾ, ಇದಕ್ಕೋಸ್ಕರ ಎಲ್ಲ ಕೆಲಸ ನಿಂತು ಹೋಗಬೇಕು. ಇದು ಇವರು ರಾಕ್ಷಸರ ಕೆಲಸ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಧುನಿಕ ಸಿವಿಲೈಸೇಷನ್. ಎಲ್ಲವೂ ಆನ್ಲೈನ್ ಅಂತೆ. ಆನ್ಲೈನ್ ಅಂದರೆ ರಾಕ್ಷಸರು ಎಂದರ್ಥ. ನಿಮಗೆ ಸುಖ ಅಂದ್ಕೊಂಡಿದ್ದೀರಾ? ನಿಮಗೆ ಸುಖ ಅಂತ ನೋಡಿ, ಹೇಗೆ ಸುಖ ಇದೆ. ಸೊ ಇಲ್ಲಿ ನೋಡಿ, ಗೊತ್ತಾಗಲಿ ಎಂದು ಅದನ್ನು ನಾನು ಆನ್ ಮಾಡಿ ಹೇಳಿದೆ. ಮೊದಲು ಸ್ವಲ್ಪ ಆಫ್ ಮಾಡಿದ್ದೇನೆ. ಆಯಿತು. ಈಗ ನೋಡಿ, ಈ ವಿಷಯದಲ್ಲಿ ಅತಿಯಾಗಿ ಹೇಳಿದ್ದಾರೆ ಎಂದು ನೋಡಬೇಡಿ. ಅದು ಬಂದಾಗ, ಶ್ಲೋಕ ಬಂದಾಗ ಹೇಳ್ತೀನಿ. ಮೊದಲೇ ಏಕೆ ಇದೆಲ್ಲ 2 ಸಲ ಓದತಕ್ಕದ್ದು, ಆವಾಗಲೇ ಅರ್ಥ. ಆಧುನಿಕರು ಏನು ತಿಳ್ಕೊಳ್ತಾರೆ, మరి ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಎರಡೂ ನೋಡುತ್ತಾ ಇರಬೇಕು. ಆವಾಗಲೇ ಆ ವ್ಯತ್ಯಾಸ ಗೊತ್ತಾಗ್ತದೆ. ಅವಶ್ಯಂ ನಿಧನಂ ಸರ್ವೈರ್ಗಂತವ್ಯಮಿಹ ಮಾನವೈ. ಇದು ನೋಡಿ, ಎಲ್ಲರೂ ಪ್ರಾಣ ಹೋಗುವ ಪರಿಸ್ಥಿತಿ ಬಂದರೆ ನಾವು ಎಲ್ಲರೂ ಏನು ಮಾಡಬೇಕು? ಪ್ರಾಣ ಹೋಗುವುದು ತಪ್ಪಲ್ಲ. ಆವಾಗ ಏನು ಮಾಡಬೇಕು? ಅಳುತ್ತಾ ಇರಬೇಕಾ? ಧೈರ್ಯದಿಂದ ಆಯಿತು, ಯಾವಾಗಲೂ ಒಂದು ದಿವಸ ಪ್ರಾಣ ಹೋಗಲೇಬೇಕು, ಇದನ್ನೇ ಮನಸ್ಫೂರ್ತಿಯಾಗಿ ಇಷ್ಟದಿಂದ ಒಪ್ಪಿಕೊಳ್ಳೋಣ, ಇದನ್ನೇ ಒಂದು ಸಾಧನೆಯಾಗಿ ಮಾಡಿಕೊಳ್ಳೋಣ. ಪ್ರಾಣ ಪ್ರಾಣ ಹೋಗುವುದು ತಪ್ಪುವುದಲ್ಲ, ತಪ್ಪುತ್ತಾ ಇಲ್ಲ. ಒಪ್ಪುಕೊಂಡು ಇದನ್ನೇ ಒಂದು ಧೈರ್ಯದಿಂದ ನಾಮಸ್ಮರಣ ಮಾಡುತ್ತಾ ಭಗವಂತನಿಗೆ ಶರಣಾಗತಿಯನ್ನು ಮಾಡಿಬಿಟ್ರೆ ಆ ಪುಣ್ಯಾದರೂ ಬರುತ್ತದೆ. ಅದು ಮಾಡೋಣ.
ಇದು ಧರ್ಮ ಅಂದರೆ ಏನು? ಕಷ್ಟಗಳು ಬರುವಕ್ಕೆ ಮುಂಚೆ ಅದು ಬರದಂತೆ ಜೋಪಾನವಾಗಿದ್ದು ಏನು ಮಾಡಬೇಕೋ ಅದು ಮಾಡು, ಮುಂದೆ ಯೋಚನೆ ಮಾಡಿ ಅನುಭವಜ್ಞರನ್ನು ಕೇಳಿ. ತೊಂದರೆ ಆಗುವಕ್ಕೆ ಮುಂಚೆನೇ ನಾವು ಮುಂಚೆ ಜೋಪಾನವಾಗಿರಬೇಕು. ಪ್ರಿವೆನ್ಷನ್ ಹೇಳ್ತಾರೆ ನೋಡಿ, ಪ್ರಿವೆನ್ಷನ್ಗೆ ಏನು ಹೇಳ್ತಾರೆ? ತಡೆಗಟ್ಟುವುದು. ಕರೆಕ್ಟ್. ಆ ತೊಂದರೆ ಬರುವಕ್ಕೆ ಮುಂಚೆನೇ ಅದನ್ನು ತಡೆಯುವುದಕ್ಕೆ ನಮ್ಮಿಂದ ಆದಷ್ಟು ಮಟ್ಟಿಗೂ ಪ್ರಯತ್ನ ಮಾಡಬೇಕು. ತಡೆಯೆಲ್ಲ ಬಂದೇ ಬಿಟ್ಟಿದೆ, ಆಯಿತು, ಅದನ್ನು ಒಪ್ಪಿಕೊಂಡು ಅದನ್ನು ಒಂದು ಪಾಸಿಟಿವ್ ಆಗಿ ಪ್ರಾಣ ಬಿಡುವುದನ್ನು ಒಂದು ತ್ಯಾಗವಾಗಿ ಒಂದು ಏನದು, ಅದು ಒಂದು ಧಾರ್ಮಿಕ ಕೆಲಸ, ಅದು ಒಂದು ಭಗವಂತನಿಗೆ ಒಂದು ಯಜ್ಞವೋ ಪೂಜನೋ ಅಂದ್ಕೊಂಡು ತ್ಯಾಗ ಮಾಡಿಬಿಡೋಣ. ಅಳುತ್ತಾ ಇದ್ದರೆ ದುಃಖ ಆಗುತ್ತದೆ. ಮತ್ತೆ ಮನಸ್ಸು ವಿಕಾರಗೊಂಡರೆ ಇಷ್ಟವಿಲ್ಲದೆ ಅಯ್ಯೋ 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 ಎಂದು ಅಳುತ್ತಾ ಹೋದರೆ ಆ ಪ್ರಾಣ ಬಿಡುವ ಕೆಲಸದಿಂದ ಪುಣ್ಯ ಏನು ಬರಲ್ಲ. ಪ್ರಾಣ ಬಿಡುವವನ್ನು, ಪ್ರಾಣ ಹೋಗುವ ಪರಿಸ್ಥಿತಿ ಬಂದರೆ ಇಷ್ಟದಿಂದಲೇ ಒಪ್ಪಿಕೊಂಡರೆ ಅದೇ ಒಂದು ಪುಣ್ಯ ಆಗುತ್ತದೆ. ಅದೇ ಒಂದು ಸದ್ಗುಣ ಬೆಳೆಯುತ್ತದೆ ನಮ್ಮಲ್ಲಿ, ಒಂದು ಸಾಹಸ, ಪ್ರಾಣತ್ಯಾಗ ಮಾಡುವಂಥ ಸಾಹಸ ನಮ್ಮಲ್ಲಿ ಬೆಳೆಯುತ್ತದೆ, ತ್ಯಾಗ ಬುದ್ಧಿ ಬರುತ್ತದೆ, ದೇಹ ಮೇಲೆ ಅಭಿಮಾನ ಬಿಡಲು ಅವಕಾಶ ಆಗುತ್ತದೆ. ಪ್ರಾಣ ಬಿಡುವುದು, ಯುದ್ಧದಲ್ಲಿ ಸತ್ತು ಹೋದರೆ ಸ್ವರ್ಗಕ್ಕೆ ಹೋಗುತ್ತಾನೆ ಹೇಳ್ತಾರಲ್ಲ, ಏಕೆ ನೋಡಿದ್ದೀರಾ ನೀವು ನಮ್ಮ ಶಾಸ್ತ್ರದಲ್ಲಿ? ಯುದ್ಧದಲ್ಲಿ ಸತ್ತು ಹೋದರೆ ಅದು ಹೇಗೆ ಅಂದರೆ ಧರ್ಮ ಯುದ್ಧದಲ್ಲಿ, ಅಧರ್ಮ ಕಡೆಯಿಂದ ಯುದ್ಧ ಮಾಡಿದ್ದರೆ ಅಲ್ಲ, ಧರ್ಮದಿಂದ ಯುದ್ಧ ಮಾಡಿ. ನಾವು ಧರ್ಮದಿಂದ ಯುದ್ಧ ಮಾಡ್ತೀವಿ. ಅವನು ಸತ್ತು ಹೋದರೆ ಆಯಿತು, ನಾನೇ ಸತ್ತು ಹೋಗಬೇಕಾದರೆ ಧರ್ಮ ಬಿಡಬೇಡ, ಧರ್ಮದಿಂದಲೇ ಹೋಗಿ ಆ ಧರ್ಮದಿಂದಲೇ ಹೋರಾಡಿ ಪ್ರಾಣ ಬಿಡು. ಅದರಿಂದ ನೋವಾಗುತ್ತದೆ, ಮರಿ ಪ್ರಾಣ ಯಾವಾಗಲೋ ಒಂದು ಸಲ ಹೋಗ್ತದೆ. ಹೋಗಿದ್ದವರಿಗೆ ಪ್ರಾಣ ಸುಮ್ಮನೆ ಹೋಗುತ್ತದಾ? ಎಲ್ಲರೂ ಪ್ರಾಣ ಹೋಗುವುದು ನೋವಾಗೇ ಹೋಗುತ್ತದೆ. ನೋವುಗಳು ಎಷ್ಟು ಅನುಭವಿಸಿದ್ದೀವಿ, ಅಷ್ಟು ನೋವೇ ಇದಿರುತ್ತದೆ, ಏನು ದೊಡ್ಡ ನೋವೇನಲ್ಲ. ನಮಗೆ ಬೇರೆ ಕೆಲವೊಮ್ಮೆ ಆಕ್ಸಿಡೆಂಟ್ ಆದಾಗ, ನೋವಾದಾಗ ಏನೇನೋ ನೋವಾಗ್ತದಲ್ಲವೇ, ಅಂಥ ನೋವೇ ಇದು ಇನ್ನೂ ಸ್ವಲ್ಪ ಇರುತ್ತದೆ. ಇನ್ನು ಮೇ ಬಿ 5 ನಿಮಿಷ 10 ನಿಮಿಷನೋ ಅರ್ಧ ಗಂಟೆನೂ ಇರಲ್ಲ, 10-20 ನಿಮಿಷ, ಅರ್ಧ ಗಂಟೆ ಒಳಗೆ ಮುಗಿಯುತ್ತದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಬೇಜಾರು ಮಾಡಿಕೊಂಡು ಮನಸ್ಸನ್ನು ವಿಕಾರಗೊಳಿಸಬೇಡ. ಆಯಿತು, ಮಿಕ್ಕ ಜೀವನಕ್ಕೆ ಭಗವಂತ ಹೇಗೆ ಧೈರ್ಯ ಕೊಟ್ಟನೋ ಆ ಕಷ್ಟ ಸಹಿಸುವುದಕ್ಕೆ ಧೈರ್ಯ ಬಂದುಬಿಡ್ತದೆ. ಏಕೆ ಆಗಲಿ ಅಂತ. ಆದ್ದರಿಂದ ಅದು ಮನಸ್ಸು ರೆಡಿಯಾಗಿ ಒಪ್ಪಿಕೊಂಡರೆ ಅದು ಬರುತ್ತದೆ, ಅಷ್ಟು ಅನಿಸಲ್ಲ. ಒಂದು ಕಡೆ ಇರುತ್ತದೆ, ಇದು ಹಾಗೆ ಒಪ್ಪಿಕೊಂಡ್ರೆ ಹಾಗೆ ಬಿಟ್ಟುಬಿಡ್ತಾರೆ. ಇದರಿಂದ ತಾನು ಇಷ್ಟದಿಂದ ಒಪ್ಪಿಕೊಂಡು ಪ್ರಾಣ ಬಿಟ್ಟರೆ, ಆ ಕಷ್ಟವನ್ನು ಇಷ್ಟದಿಂದ ಒಪ್ಪಿಕೊಂಡು ಹೋಗಿದ್ದರೆ ಒಂದು ಸದ್ಗುಣ ಬೆಳೆಯುತ್ತದೆ. ಏನು ಸಮತ್ವ ಬುದ್ಧಿ ಹೇಳ್ತೀವಲ್ಲ, ಸುಖ ದುಃಖೇ ಸಮಯಕತ್ವ ಕರ್ಮಯೋಗ ಆಗುತ್ತದೆ. ಅದು ಸಕಾಮರಾದರೆ ಪುಣ್ಯ ಆಗುತ್ತದೆ, ನಿಷ್ಕಾಮವಾದರೆ ಅದೇ ಕರ್ಮಯೋಗ, ಅದೇ ಆಧ್ಯಾತ್ಮಿಕ ಸಾಧನ ಆಗುತ್ತದೆ. ಈಗ ನಾವು ಅಯ್ಯೋ ಆಯಿತು ಅಳುತ್ತಾ ಬೇಡ 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 ಎಂದು ವಿರೋಧ ಮಾಡುತ್ತಾ ಅಂದರೆ ಅವ್ರು ಪ್ರಾಣ ಕಿತ್ಕೊಂಡೇ ಹೋಗ್ತಾನೆ. ನೀವು ಬೇಡ ಬೇಡ ಅಳುತ್ತಾ ಹೋದರೆ ಇದರಿಂದ ನಿಮಗೆ ಸಂಸ್ಕಾರ ಬೆಳೆಯಲ್ಲ, ಅಂದರೆ ಧೈರ್ಯ ಸದ್ಗುಣ ತ್ಯಾಗಗುಣ ಬರಲ್ಲ, ಪುಣ್ಯ ಬರಲ್ಲ, ಪಾಪನೇ ಹೆಚ್ಚಾಗ್ತದೆ. ಇದು ಧರ್ಮಶಾಸ್ತ್ರದಿಂದ ಕಲಿಯತಕ್ಕದ್ದೇನು ಅಂದರೆ ಇದು. ಯುದ್ಧದಲ್ಲಿ ಸತ್ತು ಹೋದರೆ, ಅಂದರೆ ಸತ್ತು ಹೋಗುವುದು ಯಾರಿಗೂ ಇಷ್ಟವಿಲ್ಲ, ಆದರೆ ಸತ್ತು ಹೋಗುವುದು ತಪ್ಪುತ್ತಾ ಇಲ್ಲ, ಬಂದೇ ಬಿಟ್ಟಿದೆ, ನೀವೇ ಸತ್ತು ಹೋಗಲೇಬೇಕು, ಯಾವಾಗಲೂ ಒಂದು ಇಷ್ಟದಿಂದಲೇ ಒಪ್ಪಿಕೊಂಡೇ ಬಿಡೋಣ. ಮನಸ್ಫೂರ್ತಿಯಾಗಿ ಒಪ್ಪಿಕೋ, ಮನಸ್ಸಿಗೂ ಸ್ವಲ್ಪ ಸಮಾಧಾನವಾಗ್ತದೆ. ಅನಾವಶ್ಯಕವಾಗಿ ಊಹಿಸ್ಕೊಳ್ಳಬೇಡ, ಹೋಗಲಿ ಪರವಾಗಿಲ್ಲ. ಶರೀರ ಬಿಡುತ್ತದೆ ಅಲ್ಲವೇ ಅಷ್ಟೇ. ಶರೀರ ಬಿಡುತ್ತದೆ, ಆತ್ಮ ಇರುತ್ತದೆ ಬೇರೆ ಕಡೆ. ಶರೀರ ನಾನಲ್ಲ, ಸ್ವಲ್ಪ ಶರೀರ ಮೇಲೆ ಅಭಿಮಾನ ಬಿಡು. ಈ ನೆಂಟರು ಬಂಧುಗಳು ಸಮಾಜ ಪ್ರಪಂಚ ನೋಡಿ, ಈ ಪ್ರಪಂಚ ಬಿಟ್ಟು ಇನ್ನೊಂದು ಕಡೆ ಹೋದಾಗೆ ಶರೀರ ಬಿಡ್ತೀವಿ, ತಾವಿರ್ತಾನೆ ಇನ್ನೊಂದು ಕಡೆ ಇರ್ತಾನೆ ಅಷ್ಟೇ, ಇಲ್ಲೇ ಇರುತ್ತಾನೆ. ಕೆಲವು ದಿವಸಕ್ಕೆ 10 ದಿವಸಕ್ಕೆ ನಿಧಾನವಾಗಿ ಇನ್ನೊಂದು ಲೋಕಕ್ಕೆ ಯಮರಾಜ್ ಬರ್ತಾನೆ, ನಿಮ್ಮ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾನೆ ಅಷ್ಟೇ. ಇಲ್ಲಿ ಇರುವ ಹಾಗೆಯೇ ಇರುತ್ತದೆ. ಇನ್ಫ್ಯಾಕ್ಟ್ ಶರೀರ ಬಿಟ್ಟ ನಂತರ ಎಷ್ಟು ಆನಂದವಾಗ್ತದೆ. ಈ ಕಟ್ಟುಪಾಟು ಎಲ್ಲ ಇದು ಕಟ್ಟು ಹಾಕಿದ್ದಂತೆ ಇಲ್ಲಿ ಹಗ್ಗ ಕಟ್ಟಿದ ಹಾಗಿರುತ್ತದೆ. ಹಗ್ಗ ಕಟ್ಟಿದೆಲ್ಲ ಬಿಟ್ಟರೆ ಹಬ್ಬ ಎಷ್ಟು ಹಗುರವಾಗ್ತದೆ, ಆನಂದವಾಗ್ತದೆ. ಅದೇ ಒಳ್ಳೆಯದು. ಜನರಿಗೆ ಏನೋ ಒಂದು ಮೋಹ, ಈ ದೇಹದಲ್ಲಿರುವುದರಲ್ಲಿ ಮೋಹವೇ ಹೊರತು ದೇಹ ಬಿಟ್ಟರೆ ಅದೇ ಆನಂದವಾಗಿ. ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿದ್ದು, ಮಿಕ್ಕ ಜನರು, ಎಷ್ಟೋ ಜನರು ಹೀಗೆ ಧೈರ್ಯದಿಂದ ಸತ್ತು ಹೋದರು. ಅವರನ್ನು ನೆನಪಿಸಿಕೊಂಡರೆ ನಮ್ಮ ಹಿಂದಿನವರು ಹೀಗೆ ಯುದ್ಧದಲ್ಲಿ ಸತ್ತು ಹೋದರು. ಪ್ರಾಣ ಹೋಗುವ ಪರಿಸ್ಥಿತಿ ಬಂದಾಗ ಧೈರ್ಯದಿಂದ ಪ್ರಾಣ ಬಿಟ್ಟರು. ಅವರನ್ನು ನೋಡ್ತಾ ಇದ್ದರೆ ನಮಗೂ ಧೈರ್ಯ ಬರುತ್ತದೋ, ನಾವು ಹೀಗೆ ಬಿಡಬಹುದು. ಅದಕ್ಕೋಸ್ಕರ ಮರಣ ಆಗುವ ಕಾಲದಲ್ಲಿ ನೋಡಬೇಕು, ಅಲ್ಲಿರಬೇಕು, ಎಲ್ಲರೂ ಇರಬೇಕು. ಏಕೆ? ಅದು ನಿಮಗೆ ಧರ್ಮ. ಅದರಿಂದ ನಿಮಗೆ ಸದ್ಬುದ್ಧಿ ಬರುತ್ತದೆ. ನಿಮಗೆ ಎಷ್ಟು ಶಾಸ್ತ್ರ ಓದಿದ್ದರೂ, ಯಾವ ಪುಸ್ತಕ ಕೇಳಿದ್ದರೂ, ಯಾವುದು ಮಿಕ್ಕದು ಎಷ್ಟು ಪುಣ್ಯ ಮಾಡಿದ್ದರೂ ಬರದೇ ಇರುವಂಥ ಒಂದು ಅನುಭವವಾಗುತ್ತದೆ. ಇನ್ನೊಬ್ಬರು ಪ್ರಾಣ ಬಿರುವಾಗ ಅಲ್ಲಿರಬೇಕು. ಮುಖ್ಯವಾಗಿ ನಿಮ್ಮ ಓನ್ ನೆಂಟರು, ತಾಯಿ ತಂದೆ, ಹಿಂದಿನ ಹಿರಿಯವರು ಇದ್ದರೆ ಅಲ್ಲಿರು.
ಆ ಅನುಭವದಲ್ಲಿ ನಿಮಗೆ ಇಡೀ ಜೀವನದಲ್ಲಿ ಎಷ್ಟು ತಪಸ್ಸು ಮಾಡಿದ್ದರೂ ಬರದಂತೆ ಒಂದು ಒಳ್ಳೆಯ ಅನುಭವ ಆಗುತ್ತದೆ. ಅದಕ್ಕೋಸ್ಕರ ಅವಶ್ಯವಾಗಿ ಅಲ್ಲಿರಬೇಕು. ಕೆಲವು ದಿವಸ ಮನಸ್ಸಿಗೂ ಬೇಜಾರಾಗ್ತದೆ, ಪರವಾಗಿಲ್ಲ, 10 ದಿವಸ ಆ ಧರ್ಮ ಕಾರ್ಯಗಳು ಕೆಲಸ ಮಾಡು. 10 ದಿವಸ ನಂತರ ಮನುಷ್ಯ ಹಿಂದಿನ ಹಾಗೆ ಇರಲ್ಲ, ಅತ್ಯಂತ ಬುದ್ಧಿವಂತ, ಸಂಸ್ಕಾರವಂತ, ಧೈರ್ಯವಂತ, ಸಕಲ ಸದ್ಗುಣವಂತ ತಯಾರಾಗ್ತಾನೆ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರದಲ್ಲಿ ಮರಣ ಆಗುತ್ತಾ ಇದ್ದರೆ ಹಿರಿಯರ ಜೊತೆಗೆ ಅಲ್ಲಿರಬೇಕು ಹೇಳ್ತಾರೆ. ದೂರವಾಗಿರುವವರು ಬರಬೇಕು, ಅಲ್ಲಿರಬೇಕು. ನೋಡಿ, ಆ ಅನುಭವದಿಂದ ನಿಮಗೆ ಬೇರೆ ಎಷ್ಟು ಪುಣ್ಯ ಮಾಡಿದ್ದರೂ ಅಷ್ಟು ಬರಲ್ಲ, ಇದರಿಂದ ಅಷ್ಟು ಪುಣ್ಯ. ಅದಕ್ಕೋಸ್ಕರ ಈ ಮರಣೋತ್ತರ ಆ 10 ದಿವಸ ಕೆಲಸಗಳು ಅದು ಹೆಚ್ಚಿನ ಪುಣ್ಯ ಹೇಳಿದರು. ಹಣ ಸ್ವಲ್ಪ ಖರ್ಚಾದರೆ ಆಗಲಿ ಪರವಾಗಿಲ್ಲ, ಆ ಅನುಭವ ದೊಡ್ಡದು, ಆ ಅನುಭವ ಮುಖ್ಯ. ಅದನ್ನು ಬೇಜಾರು ಮಾಡಿಕೊಂಡು ಅಯ್ಯೋ ಹಣ ಖರ್ಚಾಯಿತು, ಅಯ್ಯೋ ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಅಲ್ಲಿ ಹೋಗಬೇಕು, ಇದು ಮಾಡಿಬಿಟ್ಟು ಆ 10 ದಿನಗಳೆಲ್ಲ ವೇಸ್ಟ್ ಮಾಡ್ತಾ ಇದ್ದಾನೆ. ಆ ಮರಣಕಾಲ ಅನುಭವ ಅದು ನೋಡುವುದು, ಇದರಿಂದ ಏನೂ ಕಲಿಯುತ್ತಾ ಇಲ್ಲ, ವ್ಯರ್ಥ ಮಾಡಿಬಿಟ್ಟರೆ. ಅದಕ್ಕೋಸ್ಕರ ಇದು ಶ್ರದ್ಧೆಯಿಂದ ಮಾಡುವುದು ಶ್ರಾದ್ದ ಎಂದು ಹೇಳಿದ್ದಾರೆ. ಇದು ಶ್ರದ್ಧೆಯಿಂದ ನೋಡುವ ಕೆಲಸ. ಅದು ನೋಡಿದ್ದರೆ ಇವರಿಗೆ ತನ್ನ ಅನುಭವನೇ ಹೆಚ್ಚಾಗುತ್ತದೆ, ತನ್ನ ಕುರಿತು ನಿಮಗಲ್ಲಿ ಕಲಿತುಕೊಂಡಂತಾಗುತ್ತದೆ. ಬಾಯಿದಿಂದ ಹೇಳಕ್ಕಾಗದೇ ಇರುವಂಥ ಅನುಭವವಾಗುತ್ತದೆ. ಅದು ಬಾಯಿದಿಂದ ಎಷ್ಟು ಹೇಳಿದರೂ ಕಮ್ಮಿ, ನೇರಾಗಿ ನೋಡು, ಆ ಅನುಭವ ಬೇರೆ ಅಲ್ಲವೇ? ಅದು ನೋಡಬೇಕು. ಅದಕ್ಕೋಸ್ಕರ ನಮ್ಮ ಜನರು ಅದು ಅತಿ ಮುಖ್ಯವಾಗಿ ಎಲ್ಲರೂ ನೋಡಬೇಕು. ಮರಣ ಕಾಲದಲ್ಲಿ ಯಾವಾಗಲೂ ಒಂದು ದಿವಸ ಪ್ರಾಣ ಬಿಡಲೇಬೇಕು, ಶಾಶ್ವತವಾಗಿರುವುದಿಲ್ಲ. ಪ್ರಾಣ ಬಿಡುವುದಂದ್ರೇನು? 2 ಇರುತ್ತದೆ. ಯಾವಾಗಲೂ ಒಂದು ಸಲ ಪ್ರಾಣ ಬಿಡಲೇಬೇಕು. ಪ್ರಾಣ ಬಿಡುವ ಸ್ಥಿತಿ ಬಂದಾಗ ಧೈರ್ಯದಿಂದ ಹೋಗು, ಧರ್ಮ ಬುದ್ಧಿಯಿಂದ ಹೋಗು, ಇದೊಂದು. ಇನ್ನೊಂದೇನು, ಪ್ರಾಣ ಬಿಡುವುದಂದ್ರೇನು? ದೇಹ ಬಿಡುತ್ತದೆ, ನಾನಿದ್ದೇ ಇರ್ತೀನಿ. ಇನ್ಫ್ಯಾಕ್ಟ್ ದೇಹ ಬಿಟ್ಟಿರುವುದೇ ಇನ್ನೂ ಹೆಚ್ಚಿನ ಅನುಭವ, ಹೆಚ್ಚಿನ ಆನಂದವಾಗಿರುತ್ತದೆ. ದೇಹ ಬಿಟ್ಟ ನಂತರ ತುಂಬ ಕಷ್ಟಪಡ್ತಾ ಇದ್ದೀರಿ, ಎಲ್ಲರೂ ಚುಚ್ಚುತ್ತಾರೆ, ನೋವಾಗುತ್ತದೆ, ಏನು ರಕ್ತ ಇಲ್ಲ, ಏನಿಲ್ಲ, ಇನ್ನೂ ಆನಂದವಾಗಿರುತ್ತದೆ. ಆನಂದವಾಗಿರುತ್ತದೆ, ಹಗುರವಾಗಿರುತ್ತದೆ. ದೇಹ ಬಿಟ್ಟರೆ ಹಬ್ಬ, ಎಷ್ಟು ಭಾರ ತಲೆ ಮೇಲಿನಿಂದ ಇಷ್ಟಿಷ್ಟು ಭಾರ ಬಿಟ್ಟಂತೆ ಆಗಿಬಿಡ್ತದೆ. ಶರೀರ ಬಿಟ್ಟ ನಂತರ ಎಷ್ಟು ಆನಂದ, ಅದು ನೋಡಿ, ಅದೇ ಆನಂದ. ಅದು ಜನರಿಗೆ ಗೊತ್ತಿಲ್ಲ. ಆದ್ದರಿಂದ ಇದೆಲ್ಲ ಶಾಸ್ತ್ರ ಹೇಳ್ತದೆ. ನೀವು ಮರಣ ಅಂದರೆ ಅಷ್ಟು ಬೇಜಾರು ಮಾಡ್ಕೊಳ್ಳ. ನಾವೇನು ಇಸ್ಲಾಂ ಕ್ರಿಸ್ತ ಮತಗಳ ಏನು? ಅವರಿಗೆ ಮರಣ ಅಂದರೆ ಭಯಂಕರ ಭಯ. ಏಕೆ ಅಂದರೆ ಅವರಿಗೆ ಮರಣ ಅಂದರೆ ಬೇರೆ ಇನ್ನೊಂದು ಜನ್ಮನೇ ಇಲ್ಲ, ಅಥವಾ ನರಕ ಹೋಗ್ತೀವಿ ಎಂದು ಭಯ. ನಮಗದೇನಿಲ್ಲ, ಮರಣ ಎಂಬುದೇ ಇಲ್ಲ, ನಮಗೆ ಯಾರಿಗೂ ಇಲ್ಲ. ಸುಮ್ಮನೆ ಶರೀರ ಬಿಡುತ್ತದೆ, ತಾವಿದ್ದೇ ಇರ್ತಾನೆ. ಇವರೆಲ್ಲರೂ ಕಂಡು ಬರ್ತಾರೆ, ತನ್ನ ಶರೀರ ಕಂಡು ಬರ್ತದೆ, ಇವರೆಲ್ಲರೂ ಕಂಡು ಬರ್ತಾರೆ. ಇವರು ಅಳುತ್ತಿದ್ದು ಗೊತ್ತಾಗ್ತದೆ, ತನ್ನ ಮಾತು ಇವರಿಗೆ ಕೇಳಿಸಲ್ಲ, ಮಾತಾಡೋಕ್ಕಾಗ, ಏಕೆಂದರೆ ಶರೀರವಿಲ್ಲ, ಬಾಯಿ ಮಾತು ಕೇಳ. ಬರೀ ಸುಮ್ಮನೆ ನೋಡ್ತಾನೆ, ಇವರೆಲ್ಲರೂ ಅಳುತ್ತಾ ಇದ್ದಾರೆ, ಏನು ಮಾಡ್ತಾರೆ, ಎಲ್ಲ ಕೇಳಿಸ್ತಾರೆ, ಎಲ್ಲ ಗೊತ್ತಾಗ್ತದೆ, ಏನೂ ಹೇಳೋಕ್ಕಾಗಲ್ಲ. ಇವರೆಲ್ಲ ಏಕೆ ಅಳುತ್ತಾ ಇದ್ದಾರೆ, ಹೀಗೆ ಚೆನ್ನಾಗಿದೆ. ಕೆಲವರು ಹೋಗಿ ಹೇಳಿದಿನಲ್ಲ, ಅವನು ಯಮಭಟರು ತಪ್ಪಾಗಿ ಇವರನ್ನು ತಗೊಂಡು ಹೋಗ್ತಾ ಇರುವಾಗ ಯಮರಾಜ ನೋಡಿ ಹೇಳ್ತಾರೆ, ಇವನೇಕೆ ತಂದಿದ್ದು, ಇವನನ್ನು ಏಕೆ ತಂದಿದ್ರಿ? ಆ ಶವಕ್ಕೆ ಏನೋ ಮಾಡ್ತಾರೆ, ಮೊದಲು ಹೋಗಿ ಅರ್ಜೆಂಟ್ ಕೊಡಿ ಅಂದರೆ, ಅಯ್ಯೋ ತಪ್ಪಾಯ್ತಾ ಎಂದು ಹೋಗಿ ಅರ್ಜೆಂಟ್ ಹೋಗಿ ಅವರು ಬಿಟ್ಟುಬಿಡ್ತಾರೆ. ಅವ್ರು ಹೇಳ್ತಾರೆ, ನನ್ನನ್ನು ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಮಭಟರನ್ನು ನೋಡಿದೆ, ಅರ್ಜೆಂಟ್ ಹೋಗಿ ಇವು ಸಂಕಲ್ಪ ಮಾಡಿದ್ದರೆ ಅಲ್ಲಿ ಬರ್ತಾರೆ. ನಮ್ಮ ಹಾಗೆ ನಡ್ಕೊಂಡು ಹೋಗೋದೇನು ಬೇಡ, ಸಂಕಲ್ಪ ಮಾತ್ರೇನ. ಸಂಕಲ್ಪ ಮಾಡಿದರೆ ದೇಹಕ್ಕೆ ಬಂದುಬಿಟ್ಟೆ ಅಷ್ಟೇ. ದೇಹಕ್ಕೆ ಬಂದುಬಿಟ್ರೆ ನಾನು ಎಚ್ಚರಗೊಂಡೆ. ಸುತ್ತು ನೋಡಿದರೆ ಪತ್ನಿ ಇವರೆಲ್ಲರೂ ಅಳುತ್ತಾ ಇದ್ದಾರೆ. ಅವರು ಎದ್ದಾಗ ಹೇಳ್ತಾನೆ, ನೀವೆಲ್ಲರೂ ಏಕೆ ಅಳುತ್ತಾ ಇದ್ದೀರಿ ಅಂತ. ಅಯ್ಯೋ, ನೀವು ಬಂದಿದ್ದೀರಲ್ಲ, ನೀವು ಸತ್ತ ಹೋಗಿದ್ರಿಂದ ಅಳುತ್ತಾ ಇದ್ದೀರಿ. ಸುಮ್ಮನೆ ಅಳುತ್ತಾ ಇದ್ದೀನಿ, ನನ್ನನ್ನು ವಾಪಸ್ ತಂದಿದ್ದೀರಿ, ಅಲ್ಲೇ ಚೆನ್ನಾಗಿತ್ತು ಎಂದು ಅವ್ರು ಬೈದ. ಅಲ್ಲೇ ಚೆನ್ನಾಗಿತ್ತು, ನನ್ನಲ್ಲಿ ಇಲ್ಲೇಕೆ ಬೈದಿರಿ, ಇಲ್ಲಲ್ಲೇಕೆ ತಂದಿದ್ದೀರಿ ಆಯಿತು ಎಂದು ಅಷ್ಟೇ. ಅವರು ಕೆಲವು ದಿವಸ ಮಾತಾಡಲೇ ಇಲ್ಲ, ಸುಮ್ಮನೆ ಶಾಂತವಾಗಿದ್ದ. ಅಲ್ಲೇ ಎಷ್ಟು ಚೆನ್ನಾಗಿತ್ತೆ, ಈ ಜನ್ಮ ಏನು, ಈ ಮನುಷ್ಯ ಶರೀರವೇನು, ಇದೇನು, ಅಲ್ಲೇ ಎಷ್ಟು ಆನಂದವಾಗಿತ್ತೆ. ಅದೆಲ್ಲ ಜನರು ಹೇಳ್ತಾರೆ ಹೊರತು ನಿಜವಾ ಅಂತ ಅನಿಸಿತು. ತಾನು ನಿಜವಾಗಿ ನೋಡಿ ಬಂದ. ತನಗೆ ಸುತ್ತು ಇಷ್ಟು ಚೈತನ್ಯ ಅಂದರೆ ಒಂದು ಬೆಳಕಿನ ರೂಪವಾಗಿರುತ್ತಾರಂತೆ ಯಮಭಟರು. ಇವನ್ನು ಕರ್ಕೊಂಡು ಹೋದರೆ ಇಲ್ಲಿಬ್ಬರು ಹಿಡ್ಕೊಂಡು ಅಲ್ಲಿ ಹೋದರೆ ಒಂದು ಸಿಂಹಾಸನ ಮೇಲೆ ಇನ್ನೂ ಹೆಚ್ಚಿನ ಬೆಳಕಿರುವಂಥ ಒಂದು ಯಾರೋ ದಿವ್ಯ ತೇಜಸ್ವಂತನು ಕೂತಿದ್ದನ್ನು ಕಂಡು ಬಂದ. ಅವರು ಹೇಳ್ತಾನೆ, ಇವನನ್ನೇಕೆ ತಂದಿದ್ದು, ಇವನಲ್ಲ, ಬಿಟ್ಟು ಬಾ ಎಂದು ಹೇಳಿಬಿಟ್ರಂತೆ. ಇದು ಕೋಪದಿಂದ ಬಿಟ್ಟು ಬಾ ಎಂದು ಹೇಳಿದನು. ಇವರು ತಕ್ಷಣ ಬಂದು ನನ್ನನ್ನು ಬಿಟ್ಟರು. ಆವಾಗ ಗೊತ್ತಾಯಿತು, ಅವರೇ ಯಮಧರ್ಮರಾಜ. ನಮ್ಮ ಶಾಸ್ತ್ರದಲ್ಲಿ ಈ ಯಮಧರ್ಮರಾಜ ಕಲ್ಪಿತ ಅಂದ್ಕೊಳ್ತೀವಿ, ಕಲ್ಪಿತ ಅಲ್ಲ, ನಿಜವಾಗೇ ನೋಡೇ ಬಂದೆ. ಈಗ ಭಟರು ಇದ್ದರು, ಯಮರಾಜ ಎಲ್ಲ ನಾನೇ ನೋಡಿದೆ, ಕಣ್ಣಾರ ನೋಡಿದೆ, ಇನ್ನೇನು. ಈಗ ಮತ್ತೆ ವಾಪಸ್ ಬಂದುಬಿಟ್ಟೆ. ಅಬ್ಬಾ, ಏಕೆ ಬಂದೆ? ಈ ಮಧ್ಯಕ್ಕೆ ಸ್ವಲ್ಪನೇ ಸಮಯ ಶರೀರ ಬಿಟ್ಟಾಗ ಎಷ್ಟು ಹಗುರವಾಗಿ ಆನಂದವಿತ್ತೆ. ಮತ್ತೆ ಯಾರನ್ನು ಕಟ್ಟು ಹಾಕಿ
ಕಾರ್ನಲ್ಲಿ ಕೂತಿದ್ದರೆ 5 ನಿಮಿಷ 10 ನಿಮಿಷ ಚೆನ್ನಾಗಿರ್ತದೆ. 1 ಗಂಟೆ ನಂತರ ಅಬ್ಬಾ ಯಾವಾಗ ಬರ್ತದೆ ಊರು ಏನು ಕಾರ್ ತೆಗೆದುಬಿಟ್ಟು ಕೆಳಗೆ ಇಳಿಯುತ್ತೇವೆ ಅನಿಸುತ್ತೆ. ಎಷ್ಟೊತ್ತು ಕಾರ್ನಲ್ಲಿ ಕೂತಿರುವುದು? 1 2 ಗಂಟೆ 3 ಗಂಟೆ 4 ಗಂಟೆ ಪ್ರಯಾಣ, ಕೆಳಗೆ ಇಳುವ ಅವಕಾಶವಿಲ್ಲ. ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕ್ಕೊಳ್ತೀರಿ ಬೆಂಗಳೂರಿನಂತದಲ್ಲಿ. ಈಗ ನೀವು 1 ಗಂಟೆ ಪ್ರಯಾಣವು 3 ಗಂಟೆ ಆಯಿತು, ಇನ್ನೂ ಮನೆ ತಲುಪ ಅವಾಗುತ್ತದೆ. ಅಬ್ಬಾ ಯಾವಾಗ ಬೇಗ ಇಳಿಯೋಣ ಇಳಿಯೋದಕ್ಕೆ ಪಕ್ಕಕ್ಕೆ ಇನ್ನೊಂದು ಕಾರ್ ಇದೆ, ನಿಮ್ಮ ಡೋರ್ ಓಪನ್ ಮಾಡೋಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಈಗ ಅಲ್ಲೇ ಈಗ ಉಸಿರಾಡದಂತೆ ಅನಿಸುತ್ತದೆ ಹಾಗೂ ಹಾಗೆ ಅವ್ರು ಅದೇ ಹೇಳ್ತಾನೆ, ಈ ಮನುಷ್ಯ ಜನ್ಮ ಜನರಿಗೆ ಮೋಹದಿಂದ ಆಹಾ ಎಂದು ಸಂಭ್ರಮ ಪಟ್ಕೊಳ್ತಾ ಇದ್ದಾರೆ. ಇದೆಲ್ಲ ಉಸಿರಾಡದಂತೆ ಕಾರ್ನಲ್ಲಿ ಕಟ್ಟಿದ ಹಾಕಿ ಜೈಲಿನಲ್ಲಿದ್ದೀವಿ. ಈ ಮನುಷ್ಯ ಜನ್ಮ ಅಲ್ಲ, ಯಾವ ಪ್ರಾಣಿ ಜನ್ಮನೂ ಹಾಗೆ. ಇದೆಲ್ಲ ಬಿಟ್ಟರೆ ಎಷ್ಟು ಆನಂದವಾಗಿದೆ. ಏಕಪ್ಪ ಇದರ ಮೇಲೆ ಇಷ್ಟು ಮೋಹ. ಆವಾಗಿನಿಂದ ಅವರು ಕೆಲವು ದಿವಸ ಮಾತಾಡಲೇ ಇಲ್ಲ. ಸುಮ್ಮನೆ ಜನರು ಏನಾಯಿತು ಈಗ ಪತ್ನಿ ಮಕ್ಕಳು ಹೇಳ್ತಾರೆ, ಏನಾಯಿತು ಮಾತಾಡ್ತಾ ಇಲ್ಲ, ಏನಾಯಿತು ಚೆನ್ನಾಗಿದ್ದೀರಾ, ಮನಸ್ಸಿಗೇನಾದರೂ ತೊಂದರೆ ಆಯಿತಾ, ಡಾಕ್ಟ್ರ್ ಹತ್ತಿರ ಕರ್ಕೊಂಡು ಹೋಗೋದಾ, ಔಷಧಿ ಕೊಡುವ, ಔಷಧಿ ಬೇಡ, ಡಾಕ್ಟ್ರ್ ಬೇಡ, ಏನು ಬೇಡ, ನಾನೇ ಚೆನ್ನಾಗಿದ್ದೆ. ಬರೀ ಚೆನ್ನಾಗಿದ್ದರೆ ಏಕೆ ಮಾತಾಡ್ತಾ ಇಲ್ಲ ಅಂದರೆ ಏನು ಹೇಳಬೇಕು? ಇವರೆಲ್ಲರೂ ಅನಾವಶ್ಯಕ ಅನಿಸುತ್ತಾ ಇದೆ. ಮತ್ತೆ ಇವರ ಹತ್ತಿರ ಏಕೆ ಬಂದೆ, ಅಲ್ಲೇ ಚೆನ್ನಾಗಿತ್ತಲ್ಲ. ಕೆಲವು ದಿವಸ ನಂತರ ಮಾತಾಡ್ತಾ ಅವರು ಸಜ್ಜನರೊಂದು ಧರ್ಮಾತ್ಮರಾಗಿ ತನ್ನ ಕೆಲಸ ನಾನು ಮಾಡಿಕೊಳ್ಳುವುದು, ಯಾರನ್ನು ಬೈಯುವುದಿಲ್ಲ, ಯಾರಿಗೆ ಮೋಸ ಮಾಡುವುದಿಲ್ಲ, ಯಾರೇ ಬಂದರಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡುವುದು, ಸ್ವಲ್ಪ ತೊಂದರೆ ಕೊಟ್ಟರೂ ಸುಮ್ಮನೆ ಕ್ಷಮಿಸುವುದು, ಒಂದು ಸಾಧು ಹಾಗೆ ಜೀವಿಸಿದನಂತೆ. ಏಕೆ ಪ್ರತ್ಯಕ್ಷವಾಗಿ ನೋಡಿದ ಪರಲೋಕ ಜೀವನ. ಅದು ಏಕೆ ತಿಳ್ಕೊಳ್ಳಬೇಕಂದರೆ ಇದು ನಮಗೆ ಗೊತ್ತಾಗುತ್ತದೆ. ಅದಕ್ಕೋಸ್ಕರ ನೀವು ಪ್ರಾಣ ಹೋಗುವ ಸ್ಥಿತಿ ಬಂದಿದೆ. ಈ 4 ಜನರಲ್ಲಿ ಯಾರೋ ಒಬ್ಬರು ಹೋಗಲೇಬೇಕು. ಬಕಾಸುರನ ಹತ್ತಿರ ಪ್ರಾಣ ಹೋಗ್ತದೆ. ಪರಿಸ್ಥಿತಿ ಹತ್ತಿರಕ್ಕೆ ಬಂದೇ ಬಿಟ್ಟಿತು. ಏನು ಮಾಡಬೇಕು? ಪ್ರಾಣ ಹೋಗುವ ಸ್ಥಿತಿಯಲ್ಲಿ ಮನಸ್ಸು ಸಿದ್ಧವಾಗಿ ದೇಹ ಬಿಟ್ಟು ಇರುವುದಕ್ಕೆ ಸಿದ್ಧವಾಗಬೇಕು. ದೇಹ ನಾನಲ್ಲ ಅಲ್ಲವೇ? ಈಗ ದೇಹದ ಕಡೆಗೆ ಯೋಚನೆ ಮಾಡಬೇಡ. ಈ ಪ್ರಪಂಚದಲ್ಲಿ ನಾನಿರುವುದು, ಇವರೆಲ್ಲರನ್ನು ನೋಡುವುದು, ಮತ್ತು ಈ ಮನೆ ನೆಂಟರು ಬಂಧುಗಳು ಏನಿಲ್ಲ, ಸ್ವಲ್ಪ ಧ್ಯಾನ ಆಗಿಬಿಡ್ತದೆ, ಕಣ್ಣು ಮುಚ್ಚಿಕೊಂಡಂತೆ ಅಷ್ಟೇ. ಈಗ ದೇಹ ನಾನಲ್ಲ, ಇವರು ನಾನಲ್ಲ, ಎಲ್ಲ ಬಿಟ್ಬಿಡು. ಏಕೆ ಬಿಡ್ತಾ ಇದ್ದೀನಲ್ಲ. ಪ್ರಾಣ ಅಂದರೆ ಅದೇ, ಪ್ರಾಣ ಹೋಗುವುದಂದರೆ ಅದೇ, ಪ್ರಾಣ ಹೋಗುವುದು ಅದೇ ಆಗ್ತದೆ. ರೆಡಿ, ಬಿ ಪ್ರಿಪೇರ್ಡ್, ತಯಾರಾಗಿರು. ಹಿಂಗಷ್ಟೇ ಕಣ್ಣು ಮುಚ್ಕೊ. ಕಣ್ಣು ತೆಗೆದಿಟ್ಟರೂ ತಾನು ಇಲ್ಲಿಲ್ಲ, ಪ್ರಪಂಚದಲ್ಲಿ ಎಲ್ಲೋ ಬೇರೆ ಇದ್ದಾನೆ ಅಲ್ಲವೇ? ಈ ದೇಹ, ಈ ಪ್ರಪಂಚ ನಾನಿಲ್ಲ, ಈ ಪ್ರಪಂಚ ನನ್ನದಲ್ಲ, ನಾನು ಈ ಪ್ರಪಂಚಕ್ಕೆ ಸೇರಿದವನಲ್ಲ, ಹಾಗಿರ್ತಾನೆ. ಅವು ಜನರು ನೋಡಿದರೆ ಏನಪ್ಪ ಮುಖದಲ್ಲಿ ಏನೋ ಇಲ್ಲ, ಏನೋ ಎಲ್ಲೋ ಬೇರೆ ಊರಿಗೆ ಹೋದದ್ದಂತೆ ಅವ್ರು ಹಾಗೆ ಇರ್ತಾನೆ. ಈಗ ಈ ಪ್ರಪಂಚ ನಾನಲ್ಲ, ಇದು ನನಗೆ ಸೇರಿದ್ದಲ್ಲ, ಇವರು ಯಾರೂ ನನ್ನ ಜೊತೆಗೆ ಇರುವುದಿಲ್ಲ, ನಾನೆಲ್ಲ ಬಿಡುವುದಕ್ಕೆ ರೆಡಿ. ಈಗ ಮತ್ತೆ ವಾಪಸ್ ಬರೋದೇ ಇಲ್ಲ. ಅವ್ರು ಈ ಪ್ರಪಂಚ ಕಡೆ ನೋಡ್ತಾನೇ ಇಲ್ಲ. ಹೇಗಿರ್ತಾನೆ ನೋಡಿ. ಹಾಗಿದ್ದರೆ ಅದೇ ನಿಜವಾದ ತ್ಯಾಗ. ನಿಮಗೆ ಪ್ರಾಣ ಹೋಗುವುದು ಗೊತ್ತಾಗಿ ಬಂದರೆ ಅಮ್ಮಯ್ಯ ಅಂಥ ತ್ಯಾಗ ಬರುತ್ತದೆ. ಬರಬೇಕು. ಅಯ್ಯೋ ನನ್ನ ಪ್ರಾಣ ಹೋಗ್ತಾ ಇದೆ, ನಾನು ಹೋಗಬಾರದಂದರೆ ದುಃಖ ಹೆಚ್ಚಾಗ್ತದೆ. ಪ್ರಾಣ ಹೋಗುವುದು ಹೋಗ್ತದೆ. ಏಕಪ್ಪ ಅನಾವಶ್ಯಕ ದುಃಖ. ಪ್ರಾಣ ಹೋಗುವುದಂದ್ರೆ ಏನು? ದೇಹ ಬಿಡ್ತೀವಿ, ತಾನು ಅಲ್ಲೇ ಇರ್ತಾನೆ. ದೇಹ ಬಿಡುವಾಗಲೂ ಕಂಡು ಬರ್ತದೆ. ಬಿಟ್ಟ ನಂತರ ಎಲ್ಲ ಇದು ಬಿಟ್ಟೆ ಇಲ್ಲೇ ನಿಂತ್ಕೊಳ್ತಾನೆ. ಈಗ ಇದು ದೇಹ, ಇದು ಕಾಲು, ಇದು ನನ್ನದೇ. ತಾನು ಮಲ್ಕೊಂಡಿದ್ದು ಯಾರಾದರೂ ನೋಡಿದ್ದಾರೆ? ಇನ್ನೊಬ್ಬರು ಮಲ್ಕೊಂಡಿದ್ದು ನೋಡ್ತೀವಿ, ತನ್ನ ಶರೀರ ಅಲ್ಲಿ ಬಿದ್ದಿದೆ, ತಾನು ಇಲ್ಲಿ ಎದ್ದು ಪಕ್ಕಕ್ಕಿದ್ದು ನೋಡ್ತಾ ಇದ್ದೀನಿ. ಯಾರಾದರೂ ನೋಡಿದ್ದಾರ? ಹಾಗೆ ಅನಿಸುತ್ತದೆ. ಇದು ನೋಡಿ, ಇದು ನನ್ನ ದೇಹವಾ, ಇದು ಯಾರ್ದೋ ಅನಿಸುತ್ತದೆ. ಅಪ್ಪ ಹಾಸಿಗೆ ಯಾರ್ದೋ ಅನಿಸುತ್ತದೆ, ಇದು ಯಾರ್ದೋ ಒಂದು ಬೊಂಬೆ ಹಾಕಿದ್ದೇ ಇರ್ತದೆ, ಇದು ನಾನಲ್ಲ ಅನಿಸುತ್ತೆ. ಬಟ್ ಈಗ ಇದೇ ನಾನಿದ್ದೆ. ಅದು ಒಂದು ಸಲ ಬಿಟ್ಟ ನಂತರ ನಿಮಗೆ ಬೇಕಾದರೆ ದೇಹ ನೋಡಿ, ಈ ದೇಹ ನಾನು ಅಂದ್ಕೊಂಡಿದ್ದೀನ, ಅಬ್ಬಾ ಈ ದೇಹ ಇದು ನಾನು ಅಂದ್ಕೊಂಡುವಾಗ ತನ್ನ ಅಭಿಮಾನವಿದ್ದರೆ ನಮಗೆ ಒಳ್ಳೆಯದು ಅನಿಸುತ್ತದೆ. ನಂತರ ನೋಡಿದ್ದರೆ ಅಬ್ಬಾ ಈ ಮುಖ ಹೇಗೆ ಇದೆ, ಈ ಮುಖವನ್ನು ನಾನು ಅಂದ್ಕೊಂಡಿದ್ದೀರಾ, ನೋಡಬೇಕೇ ಅನಿಸಲ್ಲ. ಮಿಕ್ಕ ಜನರು ಅಳುತ್ತಾ ಇದ್ದಾರೆ, ಏಕೆ ಇದಕ್ಕೋಸ್ಕರ ಅಳುತ್ತಾ ಇರುವುದರಲ್ಲಿ ಏನಿದೆ? ಹಾಗೆ ಅನಿಸುತ್ತದೆ ನಿಮಗೆ. ಇದು ಅಭಿಮಾನ ಪಟ್ಕೊಂಡ್ರೆ ನಾನು ಅನಿಸುತ್ತದೆ, ಇದು ಬಿಟ್ಟರೆ ಇದೇನು, ಇದು ನಾನಲ್ಲ. ಇದೇ ಹಗುರವಾಗಿದ್ದೇನೆ, ಎಷ್ಟು ಚೆನ್ನಾಗಿದೆ. ಆತ್ಮನಾಗಿರುವುದು, ದೇಹ ಬಿಟ್ಟಿರುವ ಜೀವ ಎಷ್ಟು ಆನಂದವಾಗಿದ್ದಾನೆ. ಆದ್ದರಿಂದ ದೇಹವು ಸುಮ್ಮನೆ ಒಂದು ಕೆಲಸಕ್ಕೋಸ್ಕರ ಹಾಕ್ಕೊಂಡಿರುವ ಕೋಟ್ ಹಾಕ್ಕೊಳ್ತೀವಿ ನೋಡಿ ಅಷ್ಟೇ. ಒಂದಾನೊಂದು ಕೆಲಸಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ ಅಷ್ಟೇ. ಆ ಕೆಲಸ ಮಾಡು, ಧರ್ಮ ಮಾಡು, ಕೆಲವು ನೋಡು, ಅನುಭವಿಸು, ಮುಗೀತು ಅಷ್ಟೇ. ಹೆಚ್ಚು ಇಟ್ಕೊಳ್ಳಬೇಡ. ಏಕೆ? ಇದೇನು ಪರ್ಮನೆಂಟ್ ಅಲ್ಲ, ಇದೇನಷ್ಟು ಒಳ್ಳೆಯದು ಅಲ್ಲ. ಇದರಿಂದ ಏನೋ ಒಳ್ಳೆಯದು ಕೆಲಸ ಮಾಡ್ತೀವಿ, ಏನೋ ಸ್ವಲ್ಪ ನೋಡ್ತೀವಿ, ಸ್ವಲ್ಪ ದರ್ಶನ ಆಗುತ್ತದೆ, ಸ್ವಲ್ಪ ಸತ್ಸಂಗತ್ಯ ಆಗ್ತದೆ, ಸ್ವಲ್ಪ ತಿಳ್ಕೊಳ್ತೀವಿ, ಸ್ವಲ್ಪ ಸುಖ ಅನುಭವಿಸ್ತೀವಿ. ಆ ಸ್ವಲ್ಪಕ್ಕೋಸ್ಕರ ಇದನ್ನು ಎಷ್ಟು ಒಯ್ಯಬೇಕು, ಇದರಿಂದ ಎಷ್ಟು ದುಃಖಗಳು, ರೋಗಗಳು ಅನಾವಶ್ಯಕ ಅನುಭವಿಸಬೇಕು. ಸ್ವಲ್ಪ ಉಪಯೋಗಕ್ಕೆ 10 ಪೈಸಾ ಉಪಯೋಗಕ್ಕೆ 90 ಪೈಸಾ ಖರ್ಚು. ಈಗ ಅದು ದೇಹದ
ಅಲ್ಲವೇ? ಈ ದೇಹಕ್ಕೋಸ್ಕರ ಏನಿಷ್ಟೆಲ್ಲ ಮಾಡಬೇಕಾ? ದೇಹ ಬಿಟ್ಟಿರುವ ತನಗೆ ದೇಹ ಅನಾವಶ್ಯಕ ಕೊಟ್ಟುಬಿಟ್ಟು ಇದನ್ನು ನೋಡ್ಕೊ, ಇದು ನಿಮ್ಮ ಕೆಲಸ ಅಲ್ಲವೇ? ಒಂದು ಕಾರು ಹಾಳಾಯಿತಂತೆ, ಅದು ನಡೆಯಲ್ಲ, ಇವರು ಮನೆ ಎದುರಾಗಿ ಬಿಟ್ಟರು, ಏನಪ್ಪ ಇದು ನೀವು ನೋಡ್ಕೊ, ಇದು ಏನು ಮಾಡ್ತದೆ? ಇದು ಒಳ್ಳೆಯದು, ನೀವು ನೋಡ್ತಾ ಇರು, ಇದೇನು ಪ್ರತಿ ದಿವಸ ನೀರಿನಿಂದ ತೊಳೆಯಬೇಕು, ಒಳಗೆ ಹೊರಗೆ ಎಲ್ಲ ಮಾಡುತ್ತಾ ಇರಬೇಕು, ಪ್ರತಿ ದಿವಸ 2 ಗಂಟೆ ಕೆಲಸ ಮಾಡು, ನಾನು ಬಂದಾಗ ಹೇಳ್ತೀನಿ. ಏನಂದರೆ ಆ ಕಾರೇ ಹಾಳಾಯಿತು, ಸುಮ್ಮನೆ ಇವರಿಗೆ ಕೆಲಸ ಮಾಡಿಸುವುದು. ಹಾಗೂ ಹಾಗೆ ಇದೆ, ಇದಕ್ಕೆ ಸುಮ್ಮನೆ ಕೆಲಸ ಮಾಡಿಸುವುದು. ಇದಕ್ಕೋಸ್ಕರ ಎಷ್ಟು ಇದು ಸೊಂಟಲ್ಲಿ ನೋವು, ಕೈಕಾಲು ನೋವು, ಇಲ್ಲಿ ನೋವು, ಅಬ್ಬಾ ಅಲ್ಲ. ಇದಕ್ಕೆ ಏಕೆ ಇಷ್ಟೆಲ್ಲ ಮಾಡಿಕೊಳ್ಳೋದು? ತಾನು ಇದಕ್ಕಿಂತ ಇಷ್ಟು ಸುಂದರವಾಗಿದ್ದಾನೆ, ದಿವ್ಯ ಚೈತನ್ಯ. ಆ ಶರೀರ ಬಿಟ್ಟು ನೋಡಿದ್ದರೆ ಅವರು ಹೇಳ್ತಾರೆ, ಒಬ್ಬೊಬ್ಬರು ದೇವತಾ ರೂಪವಾಗಿದ್ದ. ಈಗಲೂ ಇದ್ದೇವೆ, ನಾವೇನು ಮನುಷ್ಯರಲ್ಲ, ಎಲ್ಲರೂ ದೇವತಾ ಸ್ವರೂಪರೇ. ಈ ದೇಹವು ಮುಚ್ಚಿರುವುದರಿಂದ ಯಾರಿಗೆ ತೇಜಸ್ಸು ಕಂಡು ಬರ್ತಾ ಇಲ್ಲ. ದೇಹ ಬಿಡಲಿ, ದಿವ್ಯ ತೇಜಸ್ಸು, ದೇವತಾ ಸ್ವರೂಪ ಕಂಡು ಬರ್ತಾರೆ ಎಲ್ಲರೂ. ಎಲ್ಲ ಜೀವರಂಥವರೇ, ಒಬ್ಬೊಬ್ಬರು ದೇವತಾ ಸ್ವರೂಪರೇ. ಈ ದೇಹ ಮುಚ್ಚಿಬಿಟ್ಟು ಎಲ್ಲರನ್ನು ಒಂದು ನೋಡಿ, ಒಂದು ಗಾಜಿನ ಕವರಿಂಗ್ ಇರ್ತಾರೆ. ಗಾಜು ಅಂದರೆ ಗಾಜೆ ಹೇಳ್ತಾರೆ, ಗ್ಲಾಸಿನ ಕವರಿಂಗ್ ಮಾಡಿ, ಅದಕ್ಕೆ ಕವರ್ಗೆಲ್ಲ ಬ್ಲ್ಯಾಕ್ ಏನು ಹೇಳ್ತಾರೆ, ಅದು ಸೀದು ಹೋಗಿದ್ದು ಹೇಳ್ತಾರೆ, ಅದಕ್ಕೆ ಏನು ಹೇಳ್ತಾರೆ, ಅದು ಮಸಿ ಎಲ್ಲ ಅಂಟಿಸಿದ್ದರೆ ಹೇಗಿರುತ್ತದೆ ನೋಡಿ. ಹೊರಗಿನವರಿಗೆ ನೋಡಿದರೆ ಎಷ್ಟು ಕಪ್ಪಿದ್ದಾನೆ ಅನಿಸುತ್ತೆ, ಎಲ್ಲ ಮಸಿ. ಇದೆಲ್ಲ ನಿಮಗೆ ಗ್ಲಾಸ್ಗೆ ಅಂಟಿಸಿದ್ದೆ, ಒಳಗೆ ಏನಿಲ್ಲ. ಗ್ಲಾಸ್ಗೆ ಈ ಗ್ಲಾಸ್ಗೆ ಅಂಟಿಸಿದ್ದು, ಒಳಗೆ ಇದ್ದರೆ ದಿವ್ಯ ತೇಜಸ್ ಸಂಪನ್ನರು. ಆ ಆತ್ಮದ ತೇಜಸ್ಸೆಲ್ಲ ಮುಚ್ಚಿ ಹೋಗಿದೆ ಈ ದೇಹದಿಂದ. ಈ ದೇಹ ಬಿಟ್ಟರೆ ಒಬ್ಬೊಬ್ಬರು ದೇವತಾ ಸ್ವರೂಪ. ಅದರಲ್ಲಿ ಇನ್ನೂ ಸಾಧಕರು ಪುಣ್ಯಾತ್ಮರಾದರೆ ಇನ್ನೂ ಹೆಚ್ಚಿನ ತೇಜಸ್ಸು. ಇಲ್ಲದಿದ್ದರೆ ಎಲ್ಲರಿಗೂ ಸ್ವಲ್ಪ ತೇಜಸ್ಸಿದ್ದೇ ಇರುತ್ತದೆ. ಅತ್ಯಂತ ರಾಕ್ಷಸರಂಥವರನ್ನು ಬಿಟ್ಟರೆ, ರಾಕ್ಷಸರಿಗಿಲ್ಲ ತೇಜಸ್ಸು. ಶರೀರ ಬಿಟ್ಟ ನಂತರನೂ ಒಂದು ವಿಕಾರವಾಗಿ ಕಂಡು ಬರ್ತದೆ ಅಲ್ಲವೇ? ಒಂದು ಲೈಟು ಡಿಮ್ ಆಗಿ ಬಿಟ್ಟರೆ ಇರುತ್ತದೆ ನೋಡಿ, ಹಾಗಿರುತ್ತದೆ. ಬಟ್ ಸಾಮಾನ್ಯ ಜನರಿಗೆ, ಹೆಚ್ಚು ಪಾಪ ಮಾಡದೇ ಇದ್ದವರು ಸಾಮಾನ್ಯರು, ನಾವೇನೋ ಹೆಚ್ಚು ಪಾಪ ಮಾಡಲ್ಲ, ನಮಗೆ ಆದಷ್ಟು ಮಟ್ಟಿಗೆ ಏನೋ ಸ್ವಲ್ಪ ಮಾಡಿದ್ದೇವೆ, ಇಷ್ಟು ಜನರಿಗಾದರೂ ತೇಜಸ್ಸಿರುತ್ತದೆ. ಈ ಬೆಳಕು ಲೈಟ್ ಆನ್ ಮಾಡಿದ್ದ ಹಾಗೆ ಬೆಳಕಿರುತ್ತದೆ, ತೇಜಸ್ಸಿನ ಸ್ವರೂಪ. ಮನಸ್ಸು ಹಗುರವಾಗಿರುತ್ತದೆ, ಶಾಂತವಾಗಿರುತ್ತದೆ, ಸಮಾಧಾನ. ಆವಾಗ ಅನಿಸುತ್ತದೆ, ಅಯ್ಯೋ ಇದೇ ಚೆನ್ನಾಗಿದೆ, ನಾನು ಏನೋ ದೇಹ ಅಯ್ಯೋ ಪ್ರಾಣ ಬಿಡ್ತಾ ಇದ್ದೀನಿ. ಹಿಂದೆನೇ ಅಂದ್ಕೊಂಡೆ, 5 ನಿಮಿಷ ಹಿಂದೆ, ಅಯ್ಯೋ ನನ್ನ ಪ್ರಾಣ ಹೋಗ್ತಾ ಇದೆ, ಅಯ್ಯೋ ಎಲ್ಲರೂ ರಕ್ಷಿಸಿ ಎಂದು ಬೇಡ್ಕೊಂಡಿದ್ದೇವೆ. ಪ್ರಾಣ ಬಿಟ್ಟನಂದರೆ ಇದೇ ಚೆನ್ನಾಗಿದೆ, ಏಕೆ ಬೇಡ್ಕೊಂಡೆ ಅನಿಸುತ್ತದೆ. ಇದೇ ಚೆನ್ನಾಗಿದೆ ಅಲ್ಲವೇ? ಇದೇ ಚೆನ್ನಾಗಿದೆ. ಏಕೆಂದರೆ ಈ ಶರೀರವು ಒಂದು ಭಾರ ಹಾಕ್ಕೊಂಡಿದ್ದೇವೆ. ಕೋಟು ನಿಮಗಿದೆ, ಕೋಟಿಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ಕೋಟಿಗೆ ಇಲ್ಲೊಂದು ಪ್ಯಾಕೆಟ್, ಇಲ್ಲೊಂದು ಕೆಳಗೆ ಎರಡು ಮೇಲೆ ಬರಡು, ಒಂದು 5-6 ದೊಡ್ಡ ಇಷ್ಟಿಷ್ಟು ದಪ್ಪ ಪ್ಯಾಕೆಟ್. ಒಳಗೆ ಇಂಗ್ಲೆಂಡು ಪ್ಯಾಕೆಟ್ಗಳು ನೋಡಿದ್ದೀರಾ? ಕೋಟು ಒಳಗೆ ಇರುತ್ತದೆ, ಆಮೇಲೆ ಈ ಒಳಗೆ ಇರುತ್ತದೆ. ಅಲ್ಲಿ ಒಂದೊಂದು ಇಷ್ಟಿಷ್ಟು ಒಂದೊಂದು ಕಿಲೋ ಕಲ್ಲುಗಳು ಹಾಕ್ಕೊಂಡು, ಇಲ್ಲೊಂದು ಕಲ್ಲು, ಮೇಲೆ ಒಂದು ಕಲ್ಲು, ಇಲ್ಲೊಂದು ಕಲ್ಲು, ಕೆಳಗೆ ಬ್ಯಾಕು. ಎಷ್ಟಾಯಿತು? ಒಂದು 10 ಕಿಲೋ, 10-20 ಕಿಲೋ ಹಾಕ್ಕೊಂಡು ಈಗ ನಡೀರಿ, ಏನಾಗುತ್ತದೆ? ಅಬ್ಬಾ, ಈ ಕೋಟು ಬಿಡ್ತೀನಿ ಅಂದರೆ, ಅಲ್ಲ ಬಿಡುವ ಹಾಗಿಲ್ಲ, ಕೋಟು ಇಟ್ಕೊಂಡೇ ನೀವು ನಡೆಯಬೇಕು. 1 ದಿವಸ ಇರಿ ಸಾಕು. ಅವಾಗೇನು ಅನಿಸುತ್ತದೆ, ಭಗವಂತ ನೀನು ಕರ್ಕೊಂಡು ಹೋಗೋದೇ ನನಗೆ ಒಳ್ಳೆಯದು, ಬೇಗ ಬಿಟ್ಟುಬಿಡು ಅಲ್ಲ, ಭಾರ ಅನಿಸಲ್ಲ. ಹಾಗೇ ಇದೆ, ಇದು ಗೊತ್ತಾಗ್ತಾ ಇಲ್ಲ ನಮಗೆ. ಇದೆಲ್ಲ ಭಾರ. ಕಾಲು ಒಂದು 5 ಕಿಲೋ, ಈ ಕಾಲೊಂದು 5 ಕಿಲೋ, ಈ ಕೈ ಒಂದು 2 ಕಿಲೋ, ಈ ಕೈ ಒಂದು 2 ಕಿಲೋ, ತಲೆ ಒಂದು 10 ಕಿಲೋ, ಈಗ ಮಿಕ್ಕದೆಲ್ಲ ಕಿಲೋ, ಎಲ್ಲ 50 ಕಿಲೋ ಅನಾವಶ್ಯಕ ಭಾರ ಒಯ್ಯುತ್ತಾ ಇದ್ದೆ. ಅಪ್ಪಾ, ಇದರಿಂದ ಸುಖ ಒಂದು ಚೂರು, ಅದನ್ನು ಮೇಂಟೈನ್ ಮಾಡುವುದೇ ಹೆಚ್ಚಿನ ಕೆಲಸ. ಮೇಂಟೈನ್ ಮಾಡುವುದೇ ಹೆಚ್ಚಿನ ಕೆಲಸ. ಸುಖ ಒಂದು ಚೂರು ಬರುತ್ತದೆ. ಇಷ್ಟು ಸುಖಕ್ಕೋಸ್ಕರ ಇಷ್ಟೆಲ್ಲ ಖರ್ಚು, ಇಷ್ಟೆಲ್ಲ ಹಿಂಸೆ ಮಾಡಿ ಒಂದು ಚೂರು ಕೊಡುವುದು. ಜನರಿಗೆ ನೋಡಿ, ತುಂಬ ಹೊಡೆದು ಬಿಟ್ಟು ಹಿಂಸೆ ಮಾಡಿ, ಆ ಕೆಲಸ ಮಾಡಿಸಿ, ಈ ಕೆಲಸ ಮಾಡಿಸಿ, ಕೊನೆಗೆ ಇಷ್ಟು ಕೊಡ್ತಾನೆ, ಏನೋ 1 ಚಮಚ ಅನ್ನ ಕೊಡ್ತಾನೆ ಅಷ್ಟೇ. ಮತ್ತು ಎಲ್ಲ ಕೆಲಸ ಮಾಡಿಸಿ ಅಷ್ಟೇ, ಇಷ್ಟೇ 1 ಚಮಚ, ಟೇಬಲ್ ಸ್ಪೂನು 1 ಚಮಚ ಅನ್ನ ಕೊಡ್ತಾನೆ. ಇಷ್ಟು ಅನ್ನ ತಿನ್ನುವುದಕ್ಕೆ ಇಡೀ ದಿವಸ ಎಲ್ಲ ಕೆಲಸ ಮಾಡಬೇಕು. ಅಬ್ಬಾ, ಇದೇನು ಅನಿಸುತ್ತೆ? ಹಾಗೆ ಇದೆ ನಮ್ಮ ಗತಿ. ಅದಕ್ಕೋಸ್ಕರ ಇದು ಆತ್ಮದ ಸ್ವರೂಪವೇನು ಎಂದು ತಿಳ್ಕೊಂಡರೆ, ಆಪತ್ಕಾಲ ಧರ್ಮ ಏನು ಎಂದು ತಿಳ್ಕೊಂಡರೆ, ಅದಕ್ಕನುಗುಣವಾಗಿ ನಡ್ಕೊಳ್ಳುವುದು ಗೊತ್ತಾಗ್ತದೆ. ಇದು ಶಾಸ್ತ್ರದಿಂದ ನಾವು ಕಲಿಯಬೇಕು. ಅದರಿಂದ ನೋಡಿ, ಅವಶ್ಯಂ ನಿಧನಂ ಸರ್ವೈರ್ ಗಂತವ್ಯಮಿಹ ಮಾನವೈ. ಎಲ್ಲ ಮಾನವರು ಯಾವಾಗಲೂ ಒಂದು ದಿವಸ ಪ್ರಾಣ ಬಿಡಲೇಬೇಕು ಅಲ್ಲವೇ? ಅವಶ್ಯ ಭಾವಿನ್ಯರ್ಥೇ ವೈ ಸಂತಾಪೋ ನೇಹ ವಿದ್ಯತೆ. ಯಾವುದು ತಪ್ಪಲ್ಲವೋ
ಅರ್ಜುನನಿಗೆ ಅದೇ ಹೇಳ್ತಾರಲ್ಲ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಅಪರಿಹಾರ್ಯ ಇರ್ತೆ. ಅಪರಿಹಾರ್ಯವಾದ ಅರ್ಥ ಅಂದರೆ ವಿಷಯ. ಅಪರಿಹಾರ್ಯವಾದ ವಿಷಯದಲ್ಲಿ ತಸ್ಮಾದ್ ಅಪರಿಹಾರ್ಯ ಇರ್ತೆ ನತ್ವಂ ಶೋಚಿತು ಅರ್ಹಸಿ. ಇದು ಅದೇ ಹೇಳ್ತಾರೆ, ಅವಶ್ಯಂ ಭಾವಿನ್ಯರ್ತೆ ನ ಸಂತಾಪೋ ನ ವಿದ್ಯತೆ. ಅವಶ್ಯಂ ಭಾವಿ ವಿಷಯದಲ್ಲಿ ಸಂತಾಪ ಬೇಕೆ? ಪರಿಹಾರವಿಲ್ಲದೆ ವಿಷಯಕ್ಕೆ ಅಲ್ಲಿ ಚಿಂತೆ ಏಕೆ? ಅರ್ಜುನನ್ಗೆ ಹೇಳ್ತಾರೆ ಅದೇ ಶ್ಲೋಕ, ಅದೇ ಮಾತು, ಅದೇ ಐಡಿಯಾವನ್ನು, ಸ್ವಲ್ಪ ಮಾತುಗಳು ಬೇರೆ, ಅದೇ ಐಡಿಯಾ ಇಲ್ಲಿ ಹೇಳ್ತಾ ಇದ್ದಾರೆ. ಅವಶ್ಯಂಭಾವಿಯ ಕೆಲಸದಲ್ಲಿ ಏಕಪ್ಪ ಬೇಜಾರು ಹಾಗೇ ಆಗುತ್ತದೆ, ಆಗಲಿ ಒಪ್ಕೊಂಡು ಬಿಟ್ಟರೆ ನಡೆಯುತ್ತದೆ. ಏಕಪ್ಪ ಇಷ್ಟು ಚಿಂತೆ. ಅವಶ್ಯಂಭಾವಿನ್ಯರ್ಥೆ ವೈ ಸಂತಾಪೋ ನೇಹ ವಿದ್ಯತೆ. ಅವಶ್ಯಂಭಾವಿನಿ ಅರ್ಥ, ಇನ್ನು ಸಂತಾಪ ಬೇಕೆ? ನಮ್ಮ ಜೊತೆಗೆ ಇದ್ದರು. ನಾವು ವೇದಾಂತ ಕಲಿಯುವುದಕ್ಕೆ ಒಂದು ಗುರುಗಳ ಹತ್ತಿರ ಹೋಗ್ತಿದ್ದೀವಿ ಹೈದರಾಬಾದ್ನಲ್ಲಿ. ಎಲ್ಲರೂ ಗೃಹಸ್ಥರು, ಹೆಂಗಸರು, ಗಂಡಸರು ತುಂಬ ಜನರು ಬರುತ್ತಿದ್ದರು. ವೇದಾಂತವೆಲ್ಲ ಕಲಿತ್ಕೊಂಡರು. ಎಲ್ಲ ನಮ್ಮ ಜೊತೆಗೆ ಕೇಳಿದ್ದಾರೆ. ನಾನು ಮತ್ತೆ ಋಷಿಕೇಶ್ ಹೋಗಿ ಅಲ್ಲಿ ಹೋಗಿ ಅನೇಕ ವರ್ಷಗಳಿದ್ದು ಎಲ್ಲ ಇತ್ತು. ಮತ್ತು ಸಾಧುಗಳಾಗಿ ಬಂದ ನಂತರ ಅವ್ರಿಗೇನೋ ಇಲ್ಲ, ಈಗ ಅವರು ಹಾಗೆ ಹೋಗುವ ಸ್ಥಿತಿ ಬಂದಿದೆ. ಈಗ ಬೆಡ್ ರಿಡನ್ ಆಗಿಬಿಟ್ಟರು. ನೀವು ಬರ್ತೀರಾ ನೋಡೋದಕ್ಕೆ? ಆಯಿತು, ಬಂದೆ. ಏನಾದರೂ ಅವರಿಗೆ ಈಗ ಸ್ವಲ್ಪ ಆದರೂ ವೈರಾಗ್ಯ ಬಂದಿದೆ. ಈಗ ಆತ್ಮಸ್ವರೂಪ, ಯಾಕಂದರೆ ಶರೀರ ಈಗ ಆಯ್ತು, ಈಗ ಕೈಕಾಲು ಆಡ್ತಾ ಇಲ್ಲ, ಈಗ ನಾಳೆನೋ ನಾಡಿದ್ದ ಪ್ರಾಣ ಬಿಡುತ್ತಾರೆ. ಈಗಾದರೂ ಆತ್ಮ ತಿಳ್ಕೊಳ್ತಾರೆ. ಇನ್ನೂ ಮತ್ತೆ ಹೊರಗಿಂದು ಇವರು ಚೆನ್ನಾಗಿ ನೋಡ್ತಾ ಇಲ್ಲ, ನನ್ನ ಸೊಸೆ ನೋಡಲಿಲ್ಲ, ಸ್ವಾಮೀಜಿ ಮಾಡಲಿಲ್ಲ, ಇದೇ ಹೇಳುವುದು. ಅಯ್ಯೋ ರಾಮ, ಇವರಿಗೆ ನಾನು ಏನು ಹೇಳುವುದು, ಏನು ಪ್ರಯೋಜನ? ಇವರಿಗೆ ಇನ್ನೂ ಈ ದೇಹದಲ್ಲೇ ಶಾಶ್ವತವಾಗಿದ್ದಂತೆ ಇಲ್ಲೇ ಕೂತಿದ್ದು ಮಾತಾಡ್ತಾ ಇದ್ದೆ. ಮರಿ ನಮಗಿಂತ ಸೀನಿಯರ್ ಅವರ ವಯಸ್ಸಿನಲ್ಲೆಲ್ಲ ಅವರೆಲ್ಲ ವೇದಾಂತ ನಾವು ಹೇಳುವ ಪಾಠಗಳೆಲ್ಲ ಕೇಳಿದ್ದಾರೆ. ಬಟ್ ಬುದ್ಧಿ ಮಾತ್ರ ಅಲ್ಲೇ ಮಕ್ಕಳ ಹಾಗೆ ಇದ್ದಾರೆ, ಕಲಿಯುವುದೇ ಇಲ್ಲ. ನಾನು ಹೇಳಿದ್ದೀನಿ, ಇನ್ನು ಏಕೆ ಈ ಶರೀರವೇ ಅಲ್ಲ, ಇದು ಬಿಟ್ಟು ಹೋಗ್ತೀವಿ, ಏನು ಚೆನ್ನಾಗಿದೆ ಅದು ವೇದಾಂತ ಕೇಳುತ್ತಾರೇನೋ ಅಂದ್ಕೊಂಡೆ. ಇಲ್ಲ, ವೇದಾಂತವಾದರೂ ಮಾತಾಡ್ತಾರೆ, ಕೇಳ್ತಾರೆ, ಏನಿಲ್ಲ. ಮತ್ತೀಗ ಇದೇ ಚಿಂತ. ಏನು ಮಾಡೋದು, ಪ್ರಯೋಜನವಿಲ್ಲ. ಇನ್ನು ನಾನು ವಾಪಸ್ ಬಂದೆ ಅಷ್ಟೇ. ಹಾಗೆ ಜನರು ಇದನ್ನು ತಿಳ್ಕೊಳ್ತಾ ಇಲ್ಲ. ಹಾಗಿದ್ದರೆ ಹೋಗಿದ್ದರೂ ಒಳ್ಳೆಯದು. ಅವ್ರಿಗೆ ಬೇಕಂದರೆ ಏನಾದರೂ ಹೇಳ್ತೀವಿ, ಇದು ದೇಹ ತಾನಲ್ಲ, ದೇಹವನ್ನು ಬಿಟ್ಟು ದೇಹವೆಲ್ಲ ತನಗೆ ಗೊತ್ತಾಗ್ತಾ ಇದೆ. ಈ ದೇಹ, ನೆಂಟರು, ಬಂಧುಗಳೆಲ್ಲ ಬಿಟ್ಟು ಬಿಡಿ. ಎಷ್ಟು ಸಮಾಧಾನವಾಗಿ. ನೀವು ನಿದ್ದೆ ಹೋಗುವಾಗ ಏನು ಮಾಡ್ತೀರಿ? ಲೈಟ್ ಆಫ್ ಮಾಡ್ತೀರಿ ಅಲ್ಲವೇ? ಹಾಸಿಗೆ ಮೇಲೆ ಮಲ್ಕೊಂಡು ಕಣ್ಣು ಮುಚ್ಕೊಳ್ತೀರಿ. ಏನಾಗ್ತದೆ? ಪ್ರಪಂಚ ಅಲ್ಲೇನಿದೆ, ಇಲ್ಲೇನಿದೆ, ಅವನು ಬಂದಿದ್ದ, ಅದೆಲ್ಲ ನಾಳೆ ನೋಡೋಣ ಬಿಡೋ, ಅದೆಲ್ಲ ಯೋಚನೆ ಮಾಡ್ತಾ ಇರ್ತೀರಿ. ಅಯ್ಯೋ ಅವ್ರು ಬರಬೇಕೆ, ಅಲ್ಲಿ ನಾನು ಸರಿಯಾಗಿ ಇಟ್ಟಿದ್ದೀನ, ಅದೇನು ನಲ್ಲಿ ಸರಿಯಾಗಿ ಆಫ್ ಮಾಡಿದ್ದೀನ, ಅಲ್ಲೇನು ಮಾಡಿ, ಏನೋ ಇದ್ದರೆ ಇರಲಿ, ಅವ್ರು ನೋಡ್ಕೊಳ್ತಾರೆ ಅಲ್ಲವೇ? ಅದೆಲ್ಲ ಬಿಟ್ಟುಬಿಟ್ಟು ಮತ್ತೆ ಅವರು ಯೋಚನೆ ಮಾಡದೆ ಬಿಡ್ತೀರಲ್ಲ. ಹಾಗೆಯೇ ಇದು ಅಷ್ಟೇ. ಈ ಪ್ರಪಂಚ, ಈ ನೆಂಟರು, ಈ ಬಂಧುಗಳು, ಅಯ್ಯೋ ನಾನು ಹೋದ ನಂತರ ಏನು ಮಾಡ್ತಾರೆ ಅವ್ರ ಕೆಲಸ. ಈ ಶವಕ್ಕೆ ಏನು ಮಾಡ್ತಾರೆ? ನೀವು ಸಂಸ್ಕಾರ ಮಾಡ್ತೀರಾ? ಇಷ್ಟು ದಾನ ಮಾಡಬೇಕು, ಪೂಜೆ ಮಾಡಬೇಕಾ, ಪುರೋಹಿತನ ಕರೆಯುತ್ತಾರೋ ಮಾಡ್ತಾರೋ ಇಲ್ಲವೋ, ಆ ದೇಹ ಅವರದು, ನನ್ನದಲ್ಲ, ನಾನು ಬಿಟ್ಟು ಅವರೇ ನೋಡ್ಕೊಳ್ಳಿ ಬಿಡೋ. ಏಕೆ? ಯಾರಿಗೇ ತಾನು ಮಾಡಿಕೊಳ್ಳುವಂಥ ಬುದ್ಧಿ ಇಲ್ಲವೋ ಅವರಿಗೋಸ್ಕರ ಇನ್ನೊಬ್ಬರು ಮಾಡಬೇಕು. ತನಗೆ ಈ ಸಂಸ್ಕಾರ, ಈ ಬುದ್ಧಿಯಿಂದ, ಇಷ್ಟದಿಂದ, ಸಂತೋಷದಿಂದ ಹೋಗ್ತಾರೋ ಅದೇ ದೊಡ್ಡ ಸಂಸ್ಕಾರ. ನೀವು ಇಷ್ಟದಿಂದ ಪ್ರಾಣ ಹೋಗುತ್ತಾ ಇದೆ, ಒಪ್ಕೊಳ್ತೀನಿ, ಭಗವಂತನೇ ತೊಗೊಂಡು ಹೋಗು, ದೇಹ ನಾನಲ್ಲ. ನೀವು ಅಭಿಮಾನ ಬಿಟ್ಟು ನೀವು ಹೋದರೆ, ನೀವು ಪ್ರಾಣ ಬಿಟ್ಟನಂತ ಅವರ 10 ದಿವಸ ಸಂಸ್ಕಾರಗಳು ಮಾಡಬೇಕಾಗಿಲ್ಲ. ಅದೆಲ್ಲ ಮಾಡಿದ್ದಕ್ಕಿಂತ ಹೆಚ್ಚಿನ ಪುಣ್ಯ ನಿಮಗೆ ಬರುತ್ತದೆ. ನಿಮ್ಮ ಕೈಯಲ್ಲೇ ಇದೆ. ಅಯ್ಯೋ ಅವ್ರು ಮಾಡ್ತಾರೋ ಅಲ್ಲವೋ, ಅಯ್ಯೋ ಇಲ್ಲದಿದ್ದರೆ ನನಗೆ ಯಾರು ಮಗ ಇಲ್ಲ, ಅಮೆರಿಕಾದಲ್ಲಿದ್ದಾನೆ, ಮಾಡ್ತಾನೋ ಇಲ್ಲವೋ, ಆ ಬೇಜಾರಿನಿಂದಲೇ ಸತ್ತು ಹೋಗ್ತಾನೆ ಅಲ್ಲವೇ? ಅದೇನು ಬೇಡ. ಅವರು ಮಾಡಿದ್ದರೆ ಅವರಿಗೆ ಪುಣ್ಯ, ಇಲ್ಲದಿದ್ದರೆ ಬಿಡು, ಅವ್ರ ಚಿಂತ. ನೀವೇ ಇಷ್ಟದಿಂದ, ಸಂತೋಷದಿಂದ ಭಗವಂತನಿಗೆ ಸಮರ್ಪಿಸಿ ಸಂತೋಷದಿಂದ ಹೋಗಿಬಿಟ್ಟರೆ ಅದೇ ಹೆಚ್ಚಿನ ಪುಣ್ಯ, ನಿಮಗೆ ಸದ್ಗತಿ ಆಗುತ್ತೆ. ಏಕೆಂದರೆ ಮರಣ ಕಾಲದಲ್ಲಿ, ಆ ಮರಣ ಕಾಲ ಬೇರೆ ಇರುತ್ತದೆ. ಆ ಕಾಲದಲ್ಲಿ ಒಂದು ಚೂರು ಭಗವಂತನ ಸ್ಮರಣ ಆಗಿದ್ದರೆ ನೀವು ಇಡೀ ಜನ್ಮ ಮಾಡಿದ್ದ ಪುಣ್ಯಕ್ಕಿಂತ ಹೆಚ್ಚಿನ ಪುಣ್ಯ, ಗೊತ್ತಾ? ಏಕೆಂದರೆ ಆ ಕಾಲದಲ್ಲಿ ಈಗ ಪ್ರಪಂಚ, ನೆಂಟರು, ಬಂಧುಗಳೆಲ್ಲ ಮುಗೀತಲ್ಲ. ಈಗ ಇವರು ನನ್ನವರಲ್ಲ, ಎಲ್ಲರನ್ನು ಬಿಟ್ಟುಬಿಟ್ಟೀಗ ನಾನು ಮುಂದಿನ ಲೋಕ, ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ, ಮುಂದಿನ ಲೋಕಕ್ಕೆ ಹೋಗ್ತೀನಿ, ಇವರೆಲ್ಲರೂ ಯೋಚನೆ ಬೇಡ. ಆ ಮೈಂಡ್ನಲ್ಲಿ ಎಲ್ಲರನ್ನು, ಪ್ರಪಂಚ, ನಾನು, ನನ್ನದು, ಬಂಧುಗಳು, ಎಲ್ಲರ ಮೇಲೆ ಆಸೆ ಬಿಟ್ಟಿರುವ ಮನಸ್ಸಿನ ಸ್ಥಿತಿ ಒಂದು ಸನ್ಯಾಸ ಸ್ಥಿತಿ ಆಗಿರುತ್ತದೆ. ಆ ಸ್ಥಿತಿಯಲ್ಲಿ 1 ನಿಮಿಷ, 2 ನಿಮಿಷ, ಅರ್ಧ ನಿಮಿಷ ಆದರೂ ಭಗವಂತನ ಸ್ಮರಣ ಮಾಡಿ ಅತ್ಯಂತ ಮಹಾ ತಪಸ್ವಿಗೆ ಬಂದಿರುವ ಪುಣ್ಯ ಬರುತ್ತದೆ. ಅದಕ್ಕೋಸ್ಕರ ಮರಣಕಾಲದಲ್ಲಿ ಬೇಜಾರು ಮಾಡಿಕೊಳ್ಳಬೇಡ. ಮೊದಲೇ ಕೈ ಕಾಲು ಚೆನ್ನಾಗಿದೆ ಅಂದರೆ ಈಗ ನಾನು ಹೋಗ್ತೀನಿ ಎಂದು ಗೊತ್ತಾದರೆ ಈಗ ಆಯಿತು. ಕೊನೆ ದಿವಸ ನಿಮಗೆ 1 ದಿವಸನೋ, ಅರ್ಧ ದಿವಸನೋ, 1 ಗಂಟೆನೋ ಗೊತ್ತಾದರೂ ಪರವಾಗಿಲ್ಲ. ಕೈಕಾಲು ನೋವಾಗಬಹುದು, ಮನಸ್ಸು ಯೋಚನೆ ಮಾಡ್ತಾ ಇದೆ, ಈಗ ನೆಂಟರು, ಬಂಧುಗಳೆಲ್ಲ ಬಿಟ್ಟುಬಿಡು.
ಈಗ ಡಾಕ್ಟರ್ ಬರ್ತಾನೆ, ಔಷಧಿ ಅವ್ರ ಕೆಲಸ, ಬರಲಿ ಇಂಜೆಕ್ಷನ್ ಕೊಡಲಿ, ಏನಿಲ್ಲ. ಸತ್ತಿನ ಶವಕ್ಕೂ ಕೊಡ್ತಾರೆ ಇಂಜೆಕ್ಷನ್ ಕೊಟ್ಟರೆ ಏನಾಗಲ್ಲ, ಕೊಡಲಿ, ಬಿಟ್ಬಿಟ್ಟು ಅದು ಯೋಚನೆ ಮಾಡಬೇಡ. ಈಗ ನಾನು ಹೋಗ್ತೀನಿ, ದೇಹ ನನ್ನದಲ್ಲ, ಬಿಟ್ಬಿಡು. ಆವಾಗ ನೀವು ಒಂದು ಅರ್ಧ ಗಂಟೆ ಇದ್ದರೂ, ಅರ್ಧ ಗಂಟೆದಲ್ಲೇ ನೀವು ಇಷ್ಟು ಜನ್ಮ ಪಾಪ ಮಾಡಿದ್ದರು ನೋಡಿ, ಈ ಇಡೀ ಜನ್ಮ ಪಾಪ ಮಾಡಿದ್ದರು ಸ್ವರ್ಗಕ್ಕೆ ಚಾನ್ಸೇ ಇಲ್ಲ ಅಂಥವನು ಆ ಅರ್ಧ ಗಂಟೆದಲ್ಲೇ ಪೂರ್ಣ ಭಗವಂತನನ್ನು ಒಪ್ಪಿಕೊಂಡು, ಈಗ ನಾನು ಏನು ಮಾಡಿದ್ದೀನಿ ಏನು ಗೊತ್ತಿಲ್ಲ, ಅಯ್ಯೋ ಅದೆಲ್ಲ ಬಿಟ್ಟೆ, ಈಗ ಭಗವಂತನೇ ನನಗೆ ಗತಿ ಎಂದು ಪೂರ್ತಿ ಶರಣು ಹೊಕ್ಕಿದ್ದರೆ ಅರ್ಧ ಗಂಟೆದಲ್ಲೇ ನಿಮಗೆ ಸ್ವರ್ಗಕ್ಕೆ ಹೋಗುವಂಥ ಪುಣ್ಯ ಬರ್ತದೆ. ಏಕೆಂದರೆ ಪುಣ್ಯ ಇಡೀ ಜನ್ಮ ಮಾಡದಿದ್ದರೂ ಈ ಅರ್ಧ ಗಂಟೆನೇ ಇಡೀ ಜನ್ಮದ ನೀವು ಮಾಡಿಕೊಳ್ಳಬಹುದು. ಅದಕ್ಕೋಸ್ಕರ ಮರಣಕಾಲ ಮಹಾಪುಣ್ಯಕಾಲ. ಪುಣ್ಯಕ್ಷೇತ್ರದಲ್ಲಕ್ಕಿಂತ ಪುಣ್ಯಕ್ಷೇತ್ರಕ್ಕೆ ಹೋದರೆ ಸ್ಪೆಷಲ್ ಎಂದು ಹೇಳ್ತಾರೆ. ಆ ಕೊನೆಯ ಒಂದು ದಿವಸನೋ ಅರ್ಧ ದಿವಸನೋ 1 ಗಂಟೆನೋ ಅರ್ಧ ಗಂಟೆನೋ ಎಲ್ಲಕ್ಕಿಂತ ಅತ್ಯಂತ ಶುಭ ಮುಹೂರ್ತ. ನೀವು ಎಲ್ಲೇ ಇರಲಿ, ಎಷ್ಟು ಹೊರಗೆ ಇರುವುದು ಆಸ್ಪತ್ರೆಯಲ್ಲೇ ಇರಲಿ, ಎಷ್ಟೋ ಪುಣ್ಯಕ್ಷೇತ್ರವಲ್ಲದ ಕೆಟ್ಟ ದೇಶದಲ್ಲೇ ಇರಲಿ, ಪರವಾಗಿಲ್ಲ. ಆ ಸಮಯ ನಿಮ್ಮ ಮನಸ್ಸು ಈಗ ನನಗೆ ಪ್ರಾಣ ಹೋಗಲಿದೆ ಗೊತ್ತಾಗ್ತದೆ, ಈಗ ಪ್ರಾಣ ಹೋಗಲಿದೆ, ಈಗ ನಾನು ತಿಳ್ಕೊಂಡು ಬಿಟ್ಟೆ, ಆಯ್ತಲ್ಲ, ಈಗ ಬಿಟ್ಟು ಬಿಡ್ತೀನಿ, ಈಗ ಆಯಿತು, ಏನೇ ಆಗಲಿ ಆಗಿದ್ದೇನೋ ಆಯಿತು, ಯಾರ ಮೇಲೆ ಪಶ್ಚಾತ್ತಾಪವಿಲ್ಲ, ಅಯ್ಯೋ ನಾನು ಹಾಗೆ ಮಾಡಿದೆ, ಅಯ್ಯೋ ಏನೋ ಮಾಡಿದೆ, ಗೊತ್ತಿದ್ದೋ ಗೊತ್ತಿಲ್ಲವೋ ಏನೋ ಮಾಡಿದೆ, ಮುಗೀತು, ಈಗ ಬಿಟ್ಟೆ, ಈಗ ಚಿಂತೆ ಇಲ್ಲ ನನಗೆ, ನಿಶ್ಚಿಂತವಾಗಿ ಬಿಟ್ಟೆ ಎಂದು ಎಲ್ಲ ಬಿಡುವುದು, ಅಭಿಮಾನ ಮೋಹ ಆಸಕ್ತಿ ಬಿಡುವುದು, ಮನಸ್ಸು ನಿಶ್ಚಿಂತವಾಗುವುದು, ಅದು ದೊಡ್ಡ ಕೆಲಸ. ಅಪ್ಪ ಅಂದರೆ ಮನಸ್ಸು ನಿಶ್ಚಿಂತವಾಯಿತು, ಈಗ ಎಲ್ಲ ಬಿಟ್ಟೆ ಎಂದು ಅನಿಸಿದರೆ ಅದು ಸನ್ಯಾಸ. ಶಾಸ್ತ್ರ ಹೇಳ್ತದೆ, ಪ್ರಾಣ ಹೋಗುವ ಸಮಯದಲ್ಲಿ ಸನ್ಯಾಸ ಮಾಡಿದ್ದರೆ ಅವರಿಗೆ ಸನ್ಯಾಸಿಗೆ ಹೋಗುವಂಥ ಸದ್ಗತಿ ಆಗುತ್ತದೆ, ಸನ್ಯಾಸಿಗೆ ಬರುವ ಸದ್ಗತಿ ಆಗುತ್ತದೆ ಶಾಸ್ತ್ರ ಹೇಳ್ತದೆ. ಅಂದರೆ ಈ ಮೂಡಿದ್ದರೆ ಸಾಕು, ಈ ಮೂಡಿನಲ್ಲಿ ಪ್ರಾಣ ಬಿಟ್ಟರೆ ಅಬ್ಬಾ ಎಷ್ಟು ಪುಣ್ಯ ಅಂದರೆ ನಿಮಗೆ ಅನೇಕ ವರ್ಷ 100 ವರ್ಷ ತಪಸ್ಸು ಮಾಡಿದಂಥ ಪುಣ್ಯ. ಅದಕ್ಕೆ ಏಕೆಂದರೆ ಆ ಮೂಡ್ ಅಂಥದ್ದು, ಆ ಮೂಡು ನಿಮ್ಮ ಮನಸ್ಸು ಶುದ್ಧವಾಗಿರುತ್ತದೆ, ರೆಡಿಯಾಗಿರುತ್ತದೆ. ಈಗ ಹಿಂದೆ ಮಾಡಿದ್ದ, ಅಯ್ಯೋ ಅದು ಮಾಡಲಿಲ್ಲ, ನನಗಿನ್ನೂ ಹಣ ಬರಬೇಕು, ಅದು ಕೊಟ್ಟಿಲ್ಲ, ಇದೆಲ್ಲ ಮಾಡಿದೆ, ನಮಗೆ ಅನ್ಯಾಯ ಮಾಡಿದ ನಮ್ಮ ತಮ್ಮನೋ ಇವರ ಅಣ್ಣನೋ ಇವತ್ತು ಯಾರೋ ನೆಂಟರು ಶತ್ರುಗಳು ನನಗೆ ನನ್ನ ಇಷ್ಟೆಲ್ಲ ಇನ್ಸಲ್ಟ್ ಮಾಡಿದ, ಮುಂದಿನ ಜನ್ಮದಲ್ಲಾದರೂ ಹುಟ್ಟಿ ಅವರನ್ನು ಹಗ ತೀರಿಸ್ಕೊಳ್ತೀನಿ. ಈ ಹಗಗಳು ಎಲ್ಲ ಬಿಡಬೇಕು ಅಲ್ಲವೇ? ಅನ್ಯಾಯ ಮಾಡಿದರೆ ಮಾಡಬಹುದು, ಅವರದವರು ಅನುಭವಿಸ್ತಾನೆ, ನಾವೇಕೆ ಹಾಗ? ಯಾರೇ ಏನಾದರೂ ಕೆಟ್ಟದ್ದು ಮಾಡಿದರೆ ಯಾರೂ ಬಿಡಲ್ಲ, ಭಗವಂತ ಏನು ಬಿಡಲ್ಲ, ನೋಡ್ಕೊಳ್ತಾನೆ. ನಿಮಗೆ ಏಕೆ ಚಿಂತೆ, ಬಿಟ್ಬಿಡು. ನಿಮ್ಮದು ಮುಂದಿನಕ್ಕೆ ಅವಕಾಶ ಇದಪ್ಪ, ಅದು ನೋಡ್ಕೋ. ಅದು ಆ ಬುದ್ಧಿಯಲ್ಲಿದ್ದರೆ, ಈಗ ಹಿಂದಿನ ಮೇಲೆ ನಮಗೆ ಅನ್ಯಾಯ ಮಾಡಿದ್ದಾರೆ, ಕೋಪ, ದ್ವೇಷ, ಈರ್ಷ. ದುರ್ಯೋಧನ ನೋಡು, ಅದೇನು ತೊಡೆಗಳು ಒಡೆದು ಹಾಕಿ ಕೆಳಗೆ ಬಿದ್ದ. ಈಗ ನಾವು ಕೈಕಾಲು ಅಲಗಾಡೋಕ್ಕಾಗಲ್ಲ, ಅಲಗಾಡಿದ್ರೆ ನೋವಾಗ್ತಾಯಿದೆ ಅಲ್ಲವೇ? ಆಕ್ಸಿಡೆಂಟ್ ಆದರೆ ಹೇಗಿರ್ತದೆ ನೋಡಿ, ಈಗ ಇದ್ದಾನೆ, ಈಗ ಅಲಗಾಡಿದರೆ ನೋವು, ಯಾವ ಕ್ಷಣ ಪ್ರಾಣ ಹೋಗುತ್ತದೋ ಗೊತ್ತಿಲ್ಲ. ಪಕ್ಕಕ್ಕೆ ಏನೋ ಕಲ್ಲೋ ಗಿಲ್ಲೋ ಏನೋ ತಂದಿರಬಹುದು, ಈಗ ಹೀಗೆ ಇದ್ದಾನೆ, ರಕ್ತ ಸೋರ್ತಾ ಇದೆ, ಹಿಂಗಷ್ಟೇ, ಯಾವ ಕ್ಷಣ ಪ್ರಾಣ ಹೋಗುತ್ತದೋ ಗೊತ್ತಿಲ್ಲ. ಸ್ವಲ್ಪ ನೋವಿದೆ, ಈಗ ಹಾಗೇ ನಿಂತಿದ್ದಾನೆ. ಅಶ್ವತ್ಥಾಮ ಬರ್ತಾನೆ, ನಿಮ್ಮ ಹಗ ತೀರಿಸ್ಕೊಳ್ತೀನಿ ಅಂದ. ಆಯಿತು ಮಾಡು ಅಂತ ಹೇಳ್ತಾನೆ. ಹೌದು, ಹಗ ತೀರಿಸಿ, ಇನ್ನೂ ಹಗ, ಅವನಿಗೇನು ಸ್ವರ್ಗ ಸಿಗ್ತದೆ? ಇಷ್ಟು ದಿವಸ ಆದರೆ ಏನು ಮಾಡಿದೆ, ಈಗ ಬಿಟ್ಟೆ ಎಂದು ಇದು ಬಿಟ್ಟರೆ ಈಗ ಏನಾಯಿತು ಆಯಿತು, ಪ್ರಪಂಚ ನನಗೆ ಬೇಡ, ಆಸ್ತಿ ಬೇಡ, ಮೋಹ ಬೇಡ, ಏನು ಮಾಡಿದ್ದೀನೋ ಏನೋ ಬೇಡ, ಪಾಂಡವರ ಮೇಲೆ ನನಗೆ ದ್ವೇಷ ಬೇಡ, ಈಗ ಈರ್ಷ್ಯ ಏಕೆ, ಎಲ್ಲ ಬಿಟ್ಟು ನನಗೆ ಭಗವಂತನಿಗೆ ಸಮರ್ಪಿಸ್ಕೊಳ್ತೀನಿ. ಕೃಷ್ಣ ಅಲ್ಲೇ ಇದ್ದಾನೆ, ಮಾಡಬಾರ್ದು, ಬರಲ್ಲವೇ? ಆ ಬುದ್ಧಿ ಇದ್ದರೆ ದುರ್ಯೋಧನ ಹೀಗಿರುತ್ತಿಲ್ಲ. ಈ ಬುದ್ಧಿಗೆ ಏನು ಹೇಳಬೇಕು? ನೀಚ ಬುದ್ಧಿ. ದುರ್ಯೋಧನ ಅಂದರೆ ಒಂದು ಮಹಾತ್ಮ ಅಂದ್ಕೊಂಡಿದ್ದೀರ, ರಾಜವಂಶದಲ್ಲಿ ಹುಟ್ಟಿದ ಪರಮ ಪಾಪಾತ್ಮ. ಅವರ ಸ್ಮರಣದಿಂದಲೇ ಪಾಪ ಬರುತ್ತದೆ ಅಲ್ಲವೇ? ಅದು ನೋಡು ಬುದ್ಧಿ. ಆ ಸಮಯಕ್ಕೆ ಮಾಡಿದ ಇನ್ನೂ ದ್ವೇಷ ಏಕೆ, ಇನ್ನೂ ಈರ್ಷ. ಅಶ್ವತ್ಥಾಮಕ್ಕೆ ಪಟ್ಟಾಭಿಷೇಕ ಮಾಡಿ ಪಾಂಡವರನ್ನು ಸಾಯಿಸಿ, ಈಗ ಅವರನ್ನು ಪಾಂಡವರ ಮಕ್ಕಳನ್ನು ಸಾಯಿಸಿ, ಈಗ ಪಾಂಡವರ ಮೇಲೆ ನಾನು ಬ್ರಹ್ಮಾಸ್ತ್ರ ಮಾಡುವಕ್ಕೆ ಹೋಗ್ತಾ ಇದ್ದೀನಿ ಎಂದು ಹೇಳುವುದಕ್ಕೆ ಹೇಳಿದ್ದರೆ, ಈಗ ಅವ್ರು ಹೇಳ್ತಾನೆ ನನಗೆ ಪಟ್ಟಾಭಿಷೇಕ ಮಾಡಿ. ಪಟ್ಟಾಭಿಷೇಕ ಯಾವುದಕ್ಕೆ? ಸೈನ್ಯಾಧ್ಯಕ್ಷ. ಇವರು ಈಗ ದುರ್ಯೋಧನ ಸತ್ತು ಹೋದನಲ್ಲ, ಈಗ ಯುದ್ಧ ಬೇಕೆ ಎಂದು ಪಾಂಡವರೆಲ್ಲ ಅಸ್ತ್ರಗಳು ಬಿಟ್ಟು ನಿಶ್ಚಿಂತವಾಗಿ ಕೂತಿದ್ದಾರೆ. ಈಗ ಆಯ್ತಲ್ಲ, ಯುದ್ಧನೇ ಮುಗಿಯಿತು ಎಂದು. ಮತ್ತು ಇವನು ಗುರುಪುತ್ರ, ಇವನು ಬ್ರಾಹ್ಮಣ, ಇವನದಲ್ಲ, ಇವರು ಏಕೆ ಯುದ್ಧ ಮಾಡೋದು? ಅದು ನೋಡು, ಅವ್ರ ದುಷ್ಟ ಬುದ್ಧಿ ನೋಡು, ಅವರ ಪಾಪಾತ್ಮ. ದುರ್ಯೋಧನಗಿಂತ 4 ಪಟ್ಟು ಹೆಚ್ಚಿನ ಪಾಪಾತ್ಮ ಈ ಅಶ್ವತ್ಥಾಮ. ನೋಡು ಅವರ ಬುದ್ಧಿ, ನೋಡು ಅದು, ನೋಡು ಅವರ ಬುದ್ಧಿ. ನನಗೆ ಆಯಿತು ಎಂದು ಅಲ್ಲೇ ಪಕ್ಕ ಕೆರೆ ಇದೆಲ್ಲ, ನೀರು ತಂದವರಿಗೆ ಹಾಕ್ತಾರೆ. ಆಯಿತು, ನೀನೇ ಸೈನ್ಯಾಧ್ಯಕ್ಷ. ಯಾರೂ ಇಲ್ಲ, ಇವನು ಅವನಿಬ್ಬರೇ. ಆಯಿತು, ಸೈನ್ಯಾಧ್ಯಕ್ಷ ಹೇಳಿಬಿಟ್ಟ. ಈಗ ಅವನು ಹೋದ.
ಹೋಗಿ ಮಲ್ಕೊಂಡವರು ಪಾಂಡವರ ಮಕ್ಕಳನ್ನು ಸಾಯಿಸಿ ಬಂದು ಹೇಳಿದ, ಇವ್ರಿಗೆ ಪ್ರಾಣ ಹೋಗುವ ಸ್ಥಿತಿ ಬಂದಿದೆ. ಸ್ವಲ್ಪ ಉಸಿರಿದೆ. ಅವ್ರು ಬಂದು ಕಿವಿಯಲ್ಲಿ ಏನು ಅಂದರೆ ಅವ್ರು ಅಶ್ವತ್ಥಾಮ ಬಂದು ಹೇಳಿದ. ಅವ್ರು ದುರ್ಯೋಧನೇ ಹೇಳ್ತಾನೆ, ಯಾರು ಅಶ್ವತ್ಥಾಮನ? ಹೇಳ್ರಿ ಅಂದರೆ, ಪಾಂಡವರನ್ನು ನಾನು ಸಾಯಿಸಿಬಿಟ್ಟೆ, ಪಾಂಡವರನ್ನು, ಪಾಂಡವರ ಮಕ್ಕಳನ್ನು. ಸತ್ತು ಹೋದರೀಗ ಪಾಂಡವರಿದ್ದಾರೆ, ಪಾಂಡವರು ಬದುಕಿದ್ದರೂ ಪರವಾಗಿಲ್ಲ, ಅವರು ಮುಂದಿನ ವಂಶ ಮಾತ್ರ ನಾಶನವಾಯಿತು ಅಂದರೆ, ಒಳ್ಳೆಯದು, ಈಗ ನಾನು ಪ್ರಾಣ ಬಿಡ್ತೀರಿ ಎಂದು ಪ್ರಾಣ ಬಿಡ್ತಾನೆ. ಆ ಸುದ್ದಿ ಕೇಳಿ ಪ್ರಾಣ ಬಿಡ್ತಾನೆ. ಏನು ಹೇಳಬೇಕಪ್ಪ, ಏನು ಹೇಳಬೇಕು? ಅದಕ್ಕೋಸ್ಕರನೇ ಧರ್ಮರಾಜ ಪ್ರಾಣ ಬಿಟ್ಟ ನಂತರ ಇಲ್ಲದೆ ನರಕದಲ್ಲಿ ದುರ್ಯೋಧನ ಕಂಡು ಬಂದ. ನರಕನೇ ಗತಿ. ಈಗ ಇದು ಅದಕ್ಕೋಸ್ಕರ ಆ ಸಮಯ ಒಳ್ಳೆಯ ಸಮಯ. ಏಕೆ ಬೇಜಾರು, ನೋವು ಸ್ವಲ್ಪ ಇರುತ್ತದೆ. ನಮಗೆ ಮಿಕ್ಕ ನೋವಿರಲ್ಲ, ಜರಾಗಿರ ಅದು ಅಷ್ಟೇ, ಅದಕ್ಕಿಂತ ಹೆಚ್ಚಿನ ನೋವೇನಿರಲ್ಲ. ಅವಶ್ಯಂ ನಿಧನಂ ಸ್ವರ್ಗೈರ್ಗಂತವ್ಯಂ ಗಂತವ್ಯಮಿಹ ಮಾನವೈ. ಅದರಿಂದ ಎಲ್ಲರಿಗೂ ಒಂದು ದಿವಸ ಪ್ರಾಣ ಹೋಗೇ ಹೋಗ್ತದೆ. ಆ ಮುಂದೆ ಹೋಗೋದು ಸ್ವಲ್ಪ ಅಡ್ವಾನ್ಸ್ ಅಂದರೆ ಮುಂಚೆ, ಅಡ್ವಾನ್ಸ್ ಅಂದರೆ ಸ್ವಲ್ಪ ಮುಂಚೆ ಬಂದುಬಿಟ್ಟಿದೆ ಅಷ್ಟೇ. 10 ದಿವಸ ನಂತರ ಪ್ರಾಣ ಹೋಗುವುದು ಮುಂಚೆ ಬಂದುಬಿಟ್ಟಿದೆ. ಒಳ್ಳೆಯದಾಯ್ತಲ್ಲ, ಯಾವಾಗಲೂ ಒಂದು ಸಲ ಹೋಗಲೇಬೇಕು, ಹೋಗ್ತೀನಿ. ಅವಶ್ಯ ಭಾವಿನ್ಯರ್ಥೇ ವೈ ಸಂತಾಪೋ ನೇಹ ವಿದ್ಯತೆ ಭಾರ್ಯಾಪುತ್ರೋ ತದು ಹಿತ ಸರ್ವಮಾತ್ಮಾರ್ಥಮಿಷ್ಯತಿ. ಇಲ್ಲಿ ಹೇಳ್ತಾರೆ ನೋಡಿ, ಒಬ್ಬ ಗಂಡಸು ಯಜಮಾನ ಪತ್ನಿಯನ್ನು ಮದುವೆ ಮಾಡಿಕೊಳ್ತಾನೆ, ಮಕ್ಕಳು ಹುಟ್ಟುತ್ತಾರೆ. ಏಕೆ? ಇವರೆಲ್ಲರಿಂದ ನನಗೆ ಒಂದು ಸದ್ಗತಿಯಾಗುತ್ತದೆ, ಒಂದು ಧರ್ಮಾಚರಣ ಮಾಡ್ತೀನಿ ಎಂದು ಕುಟುಂಬವನ್ನು ತಯಾರು ಮಾಡಿಕೊಳ್ತಾನೆ ತನಗೋಸ್ಕರ. ಅದರಿಂದ ನೋಡಿ ಯಥಾಂಜಹಿ, ಅದರಿಂದ ಪತ್ನಿ ನಿಮಗೋಸ್ಕರನೇ ಸೇವೆ ಮಾಡುವುದಕ್ಕಿದೆ, ಮಕ್ಕಳು ನಿಮಗೋಸ್ಕರ ಇದ್ದಾರೆ, ಅದರಿಂದ ನಾವು ನಿಮಗೋಸ್ಕರ ಮಾಡ್ತಾ ಇದ್ದೀವಿ, ಅದರಲ್ಲಿ ತಪ್ಪೇನಿದೆ? ನೀವೇ ನಿಶ್ಚಿಂತ ಮಾಡಿಬಿಡಿ. ಅದರಿಂದ ನಾನೇನೋ ಇಲ್ಲದೆ ಸಲ್ಲದೆ ನಾನೇ ಏನೋ ಪ್ರಾಣ ಬಿಡ್ತಾ ಇದ್ದೀನಿ, ನಿಮಗೆ ಪಾಪ ಬರುತ್ತದೆ ಎಂದು ಚಿಂತೆ ಮಾಡಬೇಡಿ. ಪತ್ನಿ ಸೇವೆ ಮಾಡುವುದೇ ಧರ್ಮ, ಅದೇ ನಾನು ಪ್ರಾಣ ಬಿಡುವುದು. ಆ ಸೇವದಲ್ಲಿ ಇದು ಒಂದು ಸೇವೆ ಅಷ್ಟೇ. ನಾನು ಸಂತೋಷದಿಂದಲೇ ಪ್ರಾಣ ಬಿಡ್ತಾ ಇದ್ದೀನಿ, ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ, ಮಕ್ಕಳನ್ನು ನೋಡಿ ನಾನು ಹೋಗ್ತೀನಿ. ಅಂದರೆ ಬರುವ ದುಃಖವನ್ನು ಅದನ್ನೇ ಒಂದು ಧರ್ಮವಾಗಿ ಅರ್ಥ ಮಾಡುವುದು. ತಿರ್ಚಿ ಯಥಾಂಜಹಿ ಸುಬುದ್ಧ್ಯಾತ್ವಂ ಸ್ವಯಂ ಯಾಸ್ಯಾಮಿ ತತ್ರ ವೈ. ನಾನೇ ಇಷ್ಟದಿಂದ ಹೋಗ್ತಾ ಇದ್ದೀನಿ, ನಿಮಗೇಕೆ ಚಿಂತ? ಪ್ರಾಣ ಎಂದಿವೇ ಹೋಗುವುದು, ಅದೇ ಸ್ವಲ್ಪ ಮುಂಚೆ ಹೋಗ್ತಾ ಇದ್ದೀನಿ. ಮಕ್ಕಳನ್ನು ನೋಡುವುದಕ್ಕೆ ನೀವಿರಬೇಕು, ಯಾಕಂದರೆ ಒಂದು ಸಂಪಾದನಾ ಜನರಿರಬೇಕು. ನೀವು ಸಂಪಾದನೆ ಮಾಡಿ ಮಕ್ಕಳನ್ನು ಬೆಳೆಸಿ ಚೆನ್ನಾಗಿ ನೋಡ್ತೀರಿ. ನಾನಿದ್ದರೆ ಅವರನ್ನು ಬೆಳೆಸುವುದು ಕಷ್ಟ, ನೀವಿಲ್ಲ ನಾನೊಬ್ಬನೇ ಇದ್ದರೆ ಬೆಳೆಸುವುದು ಕಷ್ಟ. ಆದ್ದರಿಂದ ನೋಡಿ, ನಾನು ಹೋಗಿ ನೀವಿದ್ದರೆ ಮಕ್ಕಳನ್ನು ನೋಡಬಹುದು, ಸಂಪಾದನೆ ಇರ್ಬೋದು. ನೀವು ಹೋಗಿ ನಾನಿದ್ದರೆ ಮಕ್ಕಳನ್ನು ಬೆಳೆಸುವುದು ಕಷ್ಟ, ಇವಳಿಗೆ ಮದುವೆ ಮಾಡುವುದು ಕಷ್ಟ, ಈಗ ಅವಳನ್ನು ಬೆಳೆಸೋದು ಎಲ್ಲವೂ ಕಷ್ಟವೇ. ಅದರಿಂದ ನಾನೇ ಹೋಗ್ತೀನಿ. ಇನ್ನೊಂದು, ನಮಗೆ ಸೇವೆ ಮಾಡುವುದು ನನ್ನ ಧರ್ಮ, ಪ್ರಾಣ ಹೋಗೋದು ಯಾವಾಗಲೇ ಒಂದು ಸಲ. ಅಂದರೆ ಬಂದಿರುವ ಕಷ್ಟವನ್ನು ಹೇಗೆ ಪಾಸಿಟಿವ್ ಆಗಿ ತಗೊಂಡು ಇದು ಒಳ್ಳೆಯದೇ ಎಂದು ನೋಡಿಕೊಂಡು ಹೋಗ್ತಾ ಇದ್ದಾನೆ. ಇದು ಇಲ್ಲಿ ಕಂಡು ಬರೋದು, ಇಲ್ಲಿ ಕಲಿಯತಕ್ಕದ್ದು ಅದು. ಏತದ್ದಿ ಪರಮಂ ನಾರ್ಯಾ ಕಾರ್ಯ. ಇದು ನಾರಿ ಧರ್ಮ, ಪತಿಗೋಸ್ಕರ ಸೇವೆ ಮಾಡುವುದು ಪತ್ನಿ ಧರ್ಮ. ಅದರಿಂದ ಪತ್ನಿ ಧರ್ಮನೇ ಮಾಡ್ತಾ ಇದ್ದೀನಿ, ಇದರಲ್ಲಿ ನನಗೆ ಎಕ್ಸ್ಟ್ರಾ ಕಷ್ಟವೇನಿದೆ? ಸಹಜ. ಅಂದರೆ ಹಗುರವಾಗಿ ಒಪ್ಕೊಳ್ತಾ ಇದ್ದಾರೆ, ಹಾಗೆ ಹೇಳಿಬಿಡ್ತಾ ಇದ್ದಾರೆ. ಪ್ರಾಣಾನಪಿ ಪರಿತ್ಯಜ್ಯ ಯದ್ಭರ್ತೃಹಿತಮಾಚರೆ. ಪ್ರಾಣ ಬಿಟ್ಟಾದರೂ ಪತಿಗೆ ಸೇವೆ ಮಾಡಬೇಕು, ಧರ್ಮ. ಬರೀ ಅದೇ ನಾನು ಮಾಡ್ತಾ ಇದ್ದೀನಿ, ಹೊಸದೇನು? ಇದರಲ್ಲಿ ನನಗೇನು ಕಷ್ಟವಿಲ್ಲ, ನಾನು ಸಂತೋಷದಿಂದಲೇ ಹೋಗ್ತಾ ಇದ್ದೀನಿ. ತಚ್ಚ ತತ್ರ ಕೃತಂ ಕರ್ಮ ತವಾಪೀಹ ಸುಖಾವಹಂ. ಹೀಗೆ ನಾನು ಮಾಡಿದ್ದರೆ ನಿಮಗೂ ಒಳ್ಳೆಯದೇ ಆಗುತ್ತದೆ. ಏಕೆ? ನಿಮ್ಮನ್ನು ಬದುಕಿಸಿದ್ದರೆ, ಕುಟುಂಬವನ್ನು ಪೋಷಣೆ, ಮಕ್ಕಳನ್ನು ಬೆಳೆಸುವುದಕ್ಕೆ ನಿಮಗೆ ಅವಕಾಶ ಸಿಕ್ಕಿದ್ದರೆ ಅದು ನಿಮಗೂ ಪುಣ್ಯಕ್ಕೆ ಅವಕಾಶ ಆಗುತ್ತದೆ. ನಿಮ್ಮ ಪುಣ್ಯದಲ್ಲಿ ನಾನು ಹಂಚಿಕೊಂಡಂತೆ ಆಗುತ್ತದೆ. ನೋಡಿ, ನೀವು ಪ್ರಾಣ ಬಿಟ್ಟರೆ ಈ ಮಕ್ಕಳನ್ನು ನೋಡೋಕ್ಕಾಗಲ್ಲ. ಮಕ್ಕಳನ್ನು ನೋಡದಿದ್ದರೆ ಇವರು ಮಗು ಬೆಳೆದು ನಿಮಗೆ ಅವರು ಮದುವೆ ಮಾಡಿಕೊಂಡು ನಿಮಗೆ ಶ್ರಾದ್ದ ಮಾಡಬೇಕು, ಅವರು ಯಾವುದೂ ಮಾಡೋಕ್ಕಾಗಲ್ಲ. ಮಾಡದಿದ್ದರೆ ನಿಮಗೆ ಪಾಪ ಬರುತ್ತೆ, ಆ ಪಾಪದಲ್ಲಿ ನಾನು ಹಂಚಿಕೊಂಡಂತೆ ಆಗುತ್ತದೆ. ಅದಕ್ಕಿಂತ ನೀವೇ ಬದುಕಿದ್ದರೆ ಮುಂದಿನ ವಂಶ, ಸಂಪ್ರದಾಯ, ಶಾಸ್ತ್ರಗಳು, ಕರ್ಮಗಳು ಎಲ್ಲ ಅವರು ಸರಿಯಾಗಿ ಮಾಡ್ತಾನೆ, ನನಗೂ ಶ್ರಾದ್ದ ಮಾಡ್ತಾನೆ, ನಿಮಗೂ ಮಾಡ್ತಾನೆ, ಎಲ್ಲರಿಗೂ ಒಳ್ಳೆಯದ, ತೊಂದರೆ ಏನಿಲ್ಲವಲ್ಲ. ಅದರಿಂದ ನಾನು ಹೋಗುವುದೇ ಸರಿಯಾಗಿದೆ, ಅದರಿಂದ ನಾನೇ ಹೋಗ್ತೀನಿ. ಪ್ರಾಣಾನಪಿ ಪರಿತ್ಯಜ್ಯ ಯದ್ಭರ್ತೃಹಿತಮಾಚರೇತ್ ತಚ್ಚ ತತ್ರ ಕೃತಂ ಕರ್ಮ ತವಾಪೀಹ ಸುಖಾವಹಂ ಭವತ್ಯಮುತ್ರ ಚಾಕ್ಷಯ್ಯಂ ಲೋಕೇಸ್ಮಿನ್ ಚ. ಈ ಜನ್ಮ, ಈ ಲೋಕದಲ್ಲಿಯೂ ನಿಮಗೆ ಕೀರ್ತಿ ಬರುತ್ತದೆ, ಸತ್ತು ಹೋದ ನಂತರವೂ ನಿಮಗೆ ಸದ್ಗತಿ ಆಗುತ್ತದೆ. ಇದರಿಂದ ನಿಮಗೆ ಏನು ಪಾಪ ಬರಲ್ಲ. ಏಷ ಚೈವ ಗುರುರ್ಧರ್ಮೋ ಯಂ ಪ್ರವಕ್ಷ್ಯಾಮ್ಯಹಂ ತವ ಅರ್ಥಶ್ಚ ತವ ಧರ್ಮಶ್ಚ ಭೂಯಾನತ್ರ ಪ್ರದೃಶ್ಯತೆ. ಈಗ ಲೌಕಿಕ ಧರ್ಮ ಹೇಳ್ತಾ ಇದ್ದೇನೆ. ಮಗಳನ್ನು ಕುರಿತು ಒಂದು 10 ಶ್ಲೋಕ, ಮತ್ತು
ಮಗ ಕುರಿತು ಹೇಳಿಬಿಟ್ಟು, ಅಯ್ಯೋ ಇನ್ನೂ ತುಂಬ ಇದೆ, ನಂತರ ಟೈಮ್ ಆಗ್ತಾಯಿ, ನಾಳೆ ಹೇಳೋಣ. ಅಂದರೆ ತಾವೇ ಪ್ರಾಣ ಹೋಗಿದ್ದರೆ ಈ ಮಗಳನ್ನು ಬೆಳೆಸುವುದು ನನಗೆ ಎಷ್ಟು ತೊಂದರೆ ಆಗ್ತದೆ. ನಾನು ಒಂದು ವಿಧವ, ಯಾರೂ ಇರಲ್ಲ ನನಗೆ ಜೊತೆಗೆ. ಈ ಮಗಳನ್ನು ಬೆಳೆಸುವುದು ಕಷ್ಟ. ಯಾರೋ ಬಂದು ಮಗನಕಂದ ಈ ಮಗನ ನನಗೆ ಕೊಡಿ ಎಂದು ಕೇಳ್ತಾರೆ. ಅವರನ್ನು ಯಾರೋ ಅಯೋಗ್ಯರು ಬಂದು ಕೇಳ್ತಾರೆ, ಕೊಡದಿದ್ದರೆ ಹಿಂಸೆ ಮಾಡ್ತಾರೆ, ಕಿತ್ಕೊಂಡೇ ಹೋಗ್ತಾರೆ. ನಿಮ್ಮ ಗಂಡಸರಿದ್ದರೆ ಅಷ್ಟು ಮಾಡಲ್ಲ, ನನ್ನನ್ನು ನೋಡಿದ್ರೆ ತೊಂದರೆ ಆಗ್ತದೆ. ಇದೆಲ್ಲ ನಾನು ಬದುಕಿದ್ದರೆ ನನಗೆ ನರಕನೇ ಆಗುತ್ತದೆ, ಪ್ರಾಣ ಬಿಟ್ಟರೆ ನನಗೂ ಪುಣ್ಯ, ನಿಮಗೂ ಪುಣ್ಯ, ಮಕ್ಕಳಕ್ಕೆ ಸುಖ, ಅದರಿಂದ ನಾನೇ ಹೋಗೋದವಳು. ಅಂದರೆ ತನ್ನ ತ್ಯಾಗಕ್ಕೆ ಹೇಗೆ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅಂದರೆ ತ್ಯಾಗಕ್ಕೆ ಸಿದ್ಧರಾಗುವುದರಲ್ಲಿ ಎಷ್ಟು ಪ್ರಾಣ, ನಾನೇಕೆ ಪ್ರಾಣ ಬಿಡುವುದು, ಎಲ್ಲರೆಲ್ಲ ಬಿಟ್ಟು ಸುಖವಾಗಿರ್ತಾರಂತೆ, ನಾನೊಬ್ಬಳೇ ಹೋಗಬೇಕಾ? ಹಾಗಿಲ್ಲ, ತಾನೇ ಸಿದ್ಧವಾಗಿದ್ದಾಳೆ. ಹೇಗೆ ಯೋಚನೆ ಮಾಡ್ತಾರೆ. ನೀವು ಹೋಗಿ ನಾನೇ ಬದುಕಿದ್ದರೆ ಈ ಮಗಳನ್ನು ಮದುವೆ ಮಾಡುವುದು, ಬೆಳೆಸುವುದು ಎಲ್ಲ ನನಗೆ ಎಷ್ಟು ತೊಂದರೆ, ಆ ಮಗಳ ಕುರಿತು ಏನೇನು ತೊಂದರೆ ಆಗ್ತದೋ 10 ಶ್ಲೋಕಗಳಲ್ಲಿ ಹೇಳ್ತಾರೆ. ನಾನು ಒಬ್ಬಳು ವಿಧವನಾಗಿದ್ದರೆ ನನಗೆ ಹೇಗೆ, ಸಮಾಜ ಹೇಗೆ ನೋಡ್ತದೆ, ಹಣ ಇಲ್ಲ, ಸಂಪಾದನೆ ಇಲ್ಲ, ಯಾರು ಎಲ್ಲರೂ ಹಿಂಸೆ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಎಲ್ಲ ಬಗೆಯಾದ ಹಿಂಸೆ ತೊಂದರೆ ಕೊಡ್ತಾರೆ. ಆ ಮಗಳಿಗೆ ನನಗೆ ಇಬ್ಬರಿಗೆ ಹಿಂಸೆನೇ ಆಗುತ್ತದೆ, ತುಂಬ ಕಷ್ಟ ನೋಡಿ. ಆದ್ದರಿಂದ ನೀವು ನಾನೇ ಹೋದರೆ ಇದೇನು ತೊಂದರೆ ಆಗಲ್ಲ, ನಿಮಗೂ ನಮಗೂ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೆಯದು, ಅದಕ್ಕೋಸ್ಕರ ನಾನೇ ಹೋಗ್ತೇನೆ. ಇದೆಲ್ಲ ಸುಮ್ಮನೆ ಯೋಚನೆ, ಕೊನೆಗೆ ಎಲ್ಲ ಬೇರೆ ಆಗುತ್ತದೆ. ಯಾರೂ ಹೋಗಲ್ಲ, ಬಟ್ ಆ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲವಲ್ಲ. ಭೀಮ ಹೋಗ್ತಾನೆ, ನಾವೇ ಹೋಗಬೇಕು ಅಂದ್ಕೊಂಡರು. ಆ ಕಷ್ಟ ಬಂದಾಗ ಅವರ ಯೋಚನೆ ನೋಡು. ಕಷ್ಟ ಕಾಲದಲ್ಲೇ ಜನರ ಬುದ್ಧಿ ಸಂಸ್ಕಾರ ನೋಡಬೇಕು. ಕಷ್ಟ ಕಾಲದಲ್ಲೇ ಹೇಗೆ ಯೋಚನೆ ಮಾಡ್ತಾರೆ, ಏನು ಒಪ್ಕೊಳ್ತಾರೆ, ಅದು ನೋಡಿ. ಎಷ್ಟು ಧೈರ್ಯದಿಂದ ಕಷ್ಟ ಬರುತ್ತಾ ಇದೆ, ನಾನೇ ಬಿಡ್ತೀನಿ, ಈ ಒಪ್ಪಿಕೊಂಡರೆ ಎಷ್ಟು ಒಳ್ಳೆಯದಾಗಿ. ಇದು ಈ ಘಟನದಿಂದ ಕಲಿಯತಕ್ಕದ್ದು ವಿಷಯ. ಇನ್ನೂ ಇವೆ 20-25 ಶ್ಲೋಕಗಳಿವೆ. ತಾನು ಏನೇ ಮಾತಾಡ್ತಾರೆ, ಮತ್ತು ಮಕ್ಕಳು ಏನು ಹೇಳ್ತಾರೆ, ಕೊನೆಗೆ ಏನಾಗುತ್ತದೆ, ಅದೆಲ್ಲ ಓದತಕ್ಕದ್ದೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.